ಪವರ್ ಆಫ್ ಹೋಲಿ ಕಮ್ಯುನಿಯನ್, ದ ಬ್ಲೆಸ್ಸಿಂಗ್ ಆಫ್ ಹೋಲಿ ಕಮ್ಯುನಿಯನ್. ನಾವು ಇವತ್ತು ಕರ್ತನ ಮೇಜಿನಲ್ಲಿ ನಾವು ಪಾಲು ತೆಗೆದುಕೊಳ್ಳುವವರಾಗಿದ್ದೇವೆ. ಈ ಕರ್ತನ ಭೋಜನಕ್ಕೆ ಅನೇಕ ಹೆಸರು ಇದೆ. ಲಾರ್ಡ್ಸ್ ಸಫರ್, ಹೋಲಿ ಕಮ್ಯುನಿಯನ್, ಲಾರ್ಡ್ಸ್ ಟೇಬಲ್ ಎಂಬುದಾಗಿ ನಾವು ರಾತ್ರಿ ಭೋಜನ ಹೇಳ್ತೇವೆ, ಕರ್ತನ ಮೇಜು ಎಂಬುದಾಗಿ ಹೇಳ್ತಿದ್ದೇವೆ. ಆದ್ದರಿಂದ ಇದರ ಒಂದು ಆಳವಾದ ಸತ್ಯವನ್ನು ನಾವು ತಿಳಿದುಕೊಳ್ಳುವುದಾದರೆ ಖಂಡಿತವಾಗಿ ಇದು ನಮಗೇನಾಗಿದೆ ಅಂತ ಹೇಳಿದ್ರೆ ಆಶೀರ್ವಾದವಾಗಿದೆ. ದ ಹೋಲಿ ಕಮ್ಯುನಿಯನ್ ಕರ್ತನು ಸ್ಥಾಪಿಸಿದಂಥ ಪವಿತ್ರವಾದ ಸಂಸ್ಕಾರವಾಗಿದೆ. ದೀಕ್ಷಾಸ್ನಾನ, ಬ್ಯಾಪ್ಟಿಸಮ್ ಮತ್ತು ಹೊಸ ಒಡಂಬಡಿಕೆ ನೋಡುತ್ತೇವೆ. ಕರ್ತನ ಮೇಜು ಕ್ರಿಸ್ತನು ಸ್ಥಾಪಿಸಿದಂಥ ಪವಿತ್ರವಾದಂಥ ಸಂಸ್ಕಾರವಾಗಿದೆ. ಗಾಡ್ ಇನ್ಸ್ಟಿಟ್ಯೂಟ್ ದ ಹೋಲಿ ಕಮ್ಯುನಿಯನ್. ಹೋಲಿ ಕಮ್ಯುನಿಯನ್ ಬ್ಲೆಸ್ಸಿಂಗ್ ಏನು? ನಾವು ಜಸ್ಟ್ ಇದೊಂದು ರೊಟ್ಟಿ ಮತ್ತು ದ್ರಾಕ್ಷಾರಸವೆಂಬುದಾಗಿ ತಿಳಿದು ಇದರಲ್ಲಿ ನಾವು ಪಾಲು ತೆಗೆದುಕೊಳ್ತಿದ್ದೇವ? ಇದು ಏನಾಗಿದೆ? ಯಾಕೆ ಕರ್ತನು ಇದನ್ನು ಮಾಡಬೇಕೆಂಬುದಾಗಿ ತಿಳಿಸಿದ? ಹೋಲಿ ಕಮ್ಯುನಿಯನ್ ಅಥವಾ ಲಾರ್ಡ್ಸ್ ಸಫರ್ ಎಂಬುದಾಗಿ ಹೇಳ್ತೇವೆ. ಪಾಸ್ ಓವರ್, ಓಲ್ಡ್ ಟೆಸ್ಟಮೆಂಟ್ನಲ್ಲಿ ಇದನ್ನು ಪಾಸ್ ಓವರ್ ಎಂಬುದಾಗಿ ಫೀಸ್ಟ್ ಅನ್ನು, ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಾರೆ. ಅವರು ಈಜಿಪ್ಟಿಂದ ಹೊರಗೆ ಬಂದಾಗ ಕರ್ತನು ಅವರಿಗೆ ಏನು ಕೊಡ್ತಿದ್ದಾನೆ? ಆಜ್ಞೆಯನ್ನು ಕೊಡ್ತಿದ್ದಾನೆ. ಮೋಶೆಗೆ ಹೇಳ್ತಿದ್ದಾನೆ, ನೀವೇನು ಮಾಡ್ಬೇಕಂತ ಹೇಳಿದ್ರೆ ಪಾಸ್ ಓವರ್ ಅನ್ನು ನೀವು ಸೆಲೆಬ್ರೇಟ್ ಮಾಡಬೇಕು. ಯಾಕೆ? ವೈ? ನ್ಯೂ ಟೆಸ್ಟಮೆಂಟ್ನಲ್ಲಿ ಹೊಸ ಒಡಂಬಡಿಕೆ ಅದೇ ಪಾಸ್ ಓವರ್ ಫೀಸ್ಟ್, ಪಸ್ಕ ಹಬ್ಬವು ಏನಾಯ್ತು ಅಂತ ಹೇಳಿದ್ರೆ ಕಮ್ಯುನಿಯನ್ ಆಯಿತು. ಲಾರ್ಡ್ಸ್ ಟೇಬಲ್, ಲಾರ್ಡ್ಸ್ ಸಫರ್, ದ ಹೋಲಿ ಕಮ್ಯುನಿಯನ್. ಇದರ ಬಗ್ಗೆ ನಾವು ಸ್ವಲ್ಪ ಓಲ್ಡ್ ಟೆಸ್ಟಮೆಂಟ್ ಮತ್ತು ನ್ಯೂ ಟೆಸ್ಟಮೆಂಟ್ನಿಂದ ನಾವು ತಿಳಿದುಕೊಂಡು ಇದರ ಪವರ್, ಇದರಲ್ಲಿ ಶಕ್ತಿ ಇದೆ. ಸುಮ್ಮನೆ ಕರ್ತನ ಇದನ್ನು ಮಾಡಲಿಕ್ಕೆ ಹೇಳಿಲ್ಲ. ಸಭೆಗೆ ಕೊಟ್ಟಂತ ಒಂದು ಆಜ್ಞೆ ಸುಮ್ಮನೆಲ್ಲ ಕರ್ತನು. ಇದರಲ್ಲಿ ಆಳವಾದ ಸತ್ಯವಿದೆ, ಇದರಲ್ಲಿ ಆಳವಾದ ಮರ್ಮವಿದೆ, ಪವರ್ ಇದೆ. ಹೋಲಿ ಕಮ್ಯುನಿಯನ್, ದ ಪವರ್ ಆಫ್ ಹೋಲಿ ಕಮ್ಯುನಿಯನ್, ದ ಪವರ್ ಆಫ್ ಲಾರ್ಡ್ ಸಫರ್, ದ ಬ್ಲೆಸ್ಸಿಂಗ್ ಆಫ್ ಹೋಲಿ ಕಮ್ಯುನಿಯನ್. ಪಾಸ್ ಓವರ್. ವಾಟ್ ಇಸ್ ಪಾಸ್ ಓವರ್? ಪಾಸ್ ಓವರ್ ಅಂದ್ರೆ ಏನು? ಪಸ್ಕ ಅಂದ್ರೆ ಏನು? ನ್ಯೂ ಟೆಸ್ಟಮೆಂಟ್ ಬರುವಾಗ ಪೌಲನು ಕೊರಿಂಥ ಸಭೆಗೆ ಹೇಳ್ತಾನೆ, ನಾನು ಕರ್ತನಿಂದ ಹೊಂದಿದ ಉಪದೇಶ, ನಾನು ಕರ್ತನಿಂದ ಉಪದೇಶ ಏನಂತ ಹೇಳಿದ್ರೆ, 1 Corinthians chapter 11 verse 23 to 26 ಇವತ್ತಿನ ಸಂದೇಶಕ್ಕೆ ನಾನು ಆರಿಸಿಕೊಂಡಂತ ವೇದ ವಾಕ್ಯ ಭಾಗ. 1 Corinthians chapter 11 verse 23 to 26. ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೆನು. ಅದೇನೆಂದರೆ, ಕರ್ತನಾದ ಯೇಸು ತಾನು ಹಿಡಿದುಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ ಅಂದನು. ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿಪಡಿಸುತ್ತೀರಿ. ನೋಡಿ, ಇಲ್ಲಿ ದೇವರ ವಾಕ್ಯ ಹೇಳ್ತದೆ. ಪೌಲನ್ ಹೇಳ್ತಿದ್ದಾನೆ ಈ ಲಾರ್ಡ್ ಸಫರ್ ಬಗ್ಗೆ, ದ ಹೋಲಿ ಕಮ್ಯುನಿಯನ್ ಬಗ್ಗೆ. ಪೌಲನ್ ಏನ್ ಹೇಳ್ತಿದ್ದಾನೆ ಅಂತ ಹೇಳಿದ್ರೆ, ಡೂ ರಿಮೆಂಬರ್ಸ್ ಫಾರ್ ಮೀ, ನನ್ನನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ನಾವು ಈ ಟೇಬಲ್ನಲ್ಲಿ ಪಾಲು ತೆಗೆದುಕೊಳ್ಳುವಾಗ ಇದು ರೊಟ್ಟಿ, ದಿಸ್ ಇಸ್ ಮೈ ಬಾಡಿ, ಇದು ನನ್ನ ದೇಹ. ಮತ್ತು ಪಾತ್ರೆಯನ್ನು ತೆಗೆದುಕೊಂಡು ಆತ ಹೇಳ್ತಾನೆ, ಇದು ನನ್ನ ರಕ್ತ. ಯಾವ ರಕ್ತ? ಹೊಸ ಒಡಂಬಡಿಕೆಯ ರಕ್ತ, ಪಾಪಕ್ಕಾಗಿ ಸುರಿಸಿದಂತ ನನ್ನ ಬ್ಲಡ್. ಆದ್ದರಿಂದ ಈ ಟೇಬಲ್ನಲ್ಲಿ ನೀವು ಪಾಲು ತೆಗೆದುಕೊಳ್ಳುವಾಗ ರಿಮೆಂಬರ್ಸ್ ಮೀ, ರಿಮೆಂಬರ್ಸ್. ಮೊದಲಾಗಿ ತಿಳ್ಕೊಳ್ಬೇಕು, ನಾವು ಜ್ಞಾಪಕ ಮಾಡಿಕೊಳ್ತೇವೆ ಯೇಸುವನ್ನು.
ರಿಮೆಂಬರ್ಸ್ ವಾಟ್ ಕ್ರೈಸ್ಟ್ ಹಸ್ ಡನ್ ಫಾರ್ ಮೀ ಆನ್ ದ ಕ್ರಾಸ್. ಆಮೆನ್. ಕ್ರಿಸ್ತನು ಶಿಲುಬೆಯಲ್ಲಿ ನನಗೋಸ್ಕರ ಏನು ಮಾಡಿದನೆಂಬುದಾಗಿ ನಾವು ಸಭೆಯಾಗಿ ಲಾಸ್ಟ್ ಟೇಬಲ್ನಲ್ಲಿ ಪಾಲು ತೆಗೆದುಕೊಳ್ಳುವಾಗ ಅದನ್ನು ನಾವು ಜ್ಞಾಪಕ ಮಾಡಿಕೊಳ್ಳಿ. ಇವತ್ತು ಅನೇಕ ಸಂಗತಿಗಳನ್ನು ನಾವು ಜ್ಞಾಪಕ ಮಾಡ್ತೇವೆ. ಏನು ಬ್ಲೆಸ್ಸಿಂಗ್? ಆತನ ದೇಹ ಮತ್ತು ರಕ್ತದಲ್ಲಿ, ಲಾರ್ಡ್ ಸಫರ್ನಲ್ಲಿ, ದ ಹೋಲಿ ಕಮ್ಯೂನಲ್ಲಿ ಇರುವಂತ ಪವರ್, ಅದ್ಭುತವಾದ ಶಕ್ತಿ ಏನು? ಆ ಹೋಲಿ ಕಮ್ಯೂನ್ ಇರುವಂತ ಬ್ಲೆಸ್ಸಿಂಗ್ಸ್ ಏನು? ಯಾಕೆ ದೇವರು ಇದು ನಮಗೆ ಮಾಡ್ಲಿಕ್ಕೆ ಹೇಳ್ತಿದ್ದಾನೆ? ಇದರಲ್ಲಿ ಬ್ಲೆಸ್ಸಿಂಗ್ ಇದೆ. ಬ್ಲೆಸ್ಸಿಂಗ್ಸ್ ಕಮ್. ನಾವು ಇದರಲ್ಲಿ ಪಾಲು ತೆಗೆದುಕೊಳ್ಳುವಾಗ ದೇವರ ಆಶೀರ್ವಾದ ನಮಗೆ ಬರ್ತದೆ. ನಾವು ಜ್ಞಾಪಕ ಮಾಡ್ಕೊಳ್ತೇವೆ. ಮೊದಲಾಗಿ ಏನು ಜ್ಞಾಪಕ ಮಾಡ್ಕೊಳ್ಳಿ? ರಿಮೆಂಬರ್ಸ್ ವಾಟ್ ಕ್ರೈಸ್ಟ್ ಹಸ್ ಡನ್ ಫಾರ್ ಅಸ್ ಆನ್ ದ ಕ್ರಾಸ್ ಆಫ್ ಕ್ಯಾಲ್ವರಿ. ದ ಹೋಲಿ ಕಮ್ಯೂನ್ ರೆಪ್ರೆಸೆಂಟ್ ದ ಗ್ರೇಟೆಸ್ಟ್ ಎಕ್ಸ್ಪ್ರೆಸ್ ಆಫ್ ಗಾಡ್ಸ್ ಲವ್. ಆಮೇನ್. ಇದು ಟೇಬಲ್ ನಮಗೆ ಏನನ್ನು ಜ್ಞಾಪಕ ಮಾಡ್ತದೆ? ದೇವರ ಪ್ರೀತಿಯನ್ನು. ಗಾಡ್ ಈಸ್ ಲವ್. ಆಮೆನ್. ಗಾಡ್ ಈಸ್ ಲವ್. He loved us an everlasting love. God was manifested in the flesh. ದೇವರು ಮನುಷ್ಯನಾಗಿ ಬಂದ ಅದೇ ದೇವರ ಪ್ರೀತಿ. ತನ್ನ ಮಹಿಮೆಯನ್ನು ಬಿಟ್ಟು ತನ್ನನ್ನು ಬರಿದು ಮಾಡಿಕೊಂಡು, ಗಂಭೀರವಾದ ಸತ್ಯ ಎಂಬುದಾಗಿ ಪೌಲ್ ಹೇಳ್ತಿದ್ದಾನೆ ತಿಮೋತಿಗೆ ಪತ್ರಿಕೆಯಲ್ಲಿ. ಈ ಸತ್ಯವು ಬಹಳ ಗಂಭೀರವಾದ ದೇವರು ಶರೀರ ಸಂಬಂಧದಲ್ಲಿ ಆತನು ಬಂದ, ತನ್ನನ್ನು ಬರಿದು ಮಾಡಿಕೊಂಡು ಮನುಷ್ಯನ ಆಕಾರನಾಗಿ. ದೇವಾದಿ ದೇವನು ಮಹಿಮೆಯ ದೇವರು. ಈ ಪ್ರೀತಿಯನ್ನು ನಾವು ಜ್ಞಾಪಕ ಮಾಡಿಕೊಳ್ತೇವೆ. ದ ಹೋಲಿ ಕಮ್ಯೂನಿಯನ್ ರೆಪ್ರೆಸೆಂಟ್ ದ ಗ್ರೇಟೆಸ್ಟ್ ಎಕ್ಸ್ಪ್ರೆಷನ್ ಆಫ್ ಗಾಡ್ಸ್ ಅಗಾಪೆ ಲವ್. ಗಾಡ್ ಇಸ್ ಲವ್. ರಿಮೆಂಬರ್, ದೇವರ ಪ್ರೀತಿಯನ್ನು. ರಿಮೆಂಬರ್ಸ್ ವಾಟ್ ಕ್ರೈಸ್ಟ್ ಹಸ್ ಡನ್ ಆನ್ ದ ಕ್ರಾಸ್. ಪೌಲನು ಇದನ್ನು ಹೇಳ್ತಿದ್ದಾನೆ. ನೀವು ಇದರಲ್ಲಿ ಪಾಲು ತೆಗೆದುಕೊಳ್ಳುವಾಗ ಕರ್ತನ ಮರಣವನ್ನು, ಡೆತ್, ಆತನ ಪುನರ್ತನವನ್ನು ಮತ್ತು ಆತನ ಮರಣವನ್ನು ನೀವೇನು ಮಾಡ್ತೀರಿ ಅಂತ ಹೇಳಿದ್ರೆ ಜ್ಞಾಪಕ ಮಾಡ್ಕೊಳ್ತೀರಿ. ಮರಣದಲ್ಲಿ ಏನಾಯ್ತು? ಕ್ರಿಸ್ತನ ಮರಣದಲ್ಲಿ ಏನಾಯ್ತು? ಕ್ರಿಸ್ತನ ಪುನರ್ದಲ್ಲಿ ಏನಾಯ್ತು? ಕ್ರಿಸ್ತನು ಬರುವಾಗ ಏನಾಗ್ತದೆ? ಇದನ್ನು ಜ್ಞಾಪಕ ಮಾಡಿಕೊಳ್ತೇವೆ. ಓಲ್ಡ್ ಟೆಸ್ಟಮೆಂಟ್ ನಲ್ಲಿ ನಾವು ನೋಡೋದಾದ್ರೆ, ನಾವು ಜಸ್ಟ್ ನಮ್ಮ ಸತ್ಯವನ್ನು ಎಕ್ಸೋಡಸ್ ಚಾಪ್ಟರ್ 12 ವರ್ಸ್ 1 to 5 ವರೆಗೆ ಓದುವುದಾದ್ರೆ, ವಿಮೋಚನ ಕಾಂಡ 12ನೇ ಅಧ್ಯಾಯದಲ್ಲಿ ವಚನ 1ರಿಂದ 5ನೇ ವಚನವರೆಗೆ ನಾವು ಓದುವುದಾದ್ರೆ, ಅಲ್ಲಿ ಪಾಸ್ ಓವರ್ ಬಗ್ಗೆ ಮಾತಾಡ್ತದೆ. ಐಗುಪ್ತ ದೇಶದಲ್ಲಿ ಯೆಹೋವನು ಮೋಶೆ ಆರೋನರ ಸಂಗಡ ಮಾತಾಡಿ ಇಂತೆಂದನು, ಎಲ್ಲ ಮಾಸಗಳಲ್ಲಿ ಇದೇ ನಿಮಗೆ ಆದಿ ಮಾಸವಾಗಿರಬೇಕು. ಇದೇ ನಿಮಗೆ ಪ್ರತಿ ವರ್ಷದ ಮೊದಲನೆಯ ತಿಂಗಳಾಗಿರಬೇಕು. ಇದರ ವಿಷಯದಲ್ಲಿ ನೀವು ಇಸ್ರಾಯೇಲರ ಸಮೂಹಕ್ಕೆಲ್ಲ ಅಪ್ಪಣೆ ಮಾಡಬೇಕಾದದ್ದೇನೆಂದರೆ, ಈ ತಿಂಗಳಿನ 10ನೆಯ ದಿನದಲ್ಲಿ ನಿಮ್ಮ ನಿಮ್ಮ ಗೋತ್ರಗಳ ಪ್ರತಿಯೊಂದು ಮನೆಯವರು ಒಂದೊಂದು ಕುರಿಮರಿಯನ್ನಾಗಲಿ ಆಡು ಮರಿಯನ್ನಾಗಲಿ ತೆಗೆದುಕೊಳ್ಳಬೇಕು. ಕುಟುಂಬವು ಚಿಕ್ಕದಾಗಿದ್ದು ಪೂರಾ ಒಂದು ಮರಿಯನ್ನು ತಿನ್ನುವುದಕ್ಕೆ ಆಗದೆ ಹೋದ ಪಕ್ಷಕ್ಕೆ ನೆರೆಮನೆಯ ಕುಟುಂಬದೊಂದಿಗೆ ಸೇರಿ ಒಬ್ಬೊಬ್ಬನು ಇಷ್ಟಿಷ್ಟು ತಿನ್ನುವನೆಂದು ಗೊತ್ತು ಮಾಡಿಕೊಂಡು ಜನಗಳ ಸಂಖ್ಯಾನುಸಾರ ಮರಿಗಳನ್ನು ತೆಗೆದುಕೊಳ್ಳಲಿ. ಆ ಮರಿಯು ಪೂರ್ಣಾಂಗವಾದ 1 ವರ್ಷದ ಗಂಡಾಗಿರಬೇಕು. ಕುರಿಗಳಿಂದಾಗಲಿ ಆಡುಗಳಿಂದಾಗಲಿ ಅದನ್ನು ತೆಗೆದುಕೊಳ್ಳಬಹುದು. ಈ ತಿಂಗಳಿನ 14ನೆಯ ದಿನದವರೆಗೆ ಅವುಗಳನ್ನು ಇಟ್ಟುಕೊಂಡಿದ್ದು, ಆ ದಿನದ ಸಂಜೆ ವೇಳೆಯಲ್ಲಿ ಇಸ್ರಾಯೇಲರ ಸಮೂಹದವರೆಲ್ಲರೂ ತಮ್ಮ ತಮ್ಮ ಕೂಟಗಳಲ್ಲಿ ಕೊಯ್ಯಬೇಕು. ಅವರು ಅವುಗಳ ರಕ್ತದಲ್ಲಿ ಸ್ವಲ್ಪ ತೆಗೆದು ತಾವು ಆ ಭೋಜನವನ್ನು ಮಾಡುವ ಮನೆ ಬಾಗಿಲಿನ 2 ನಿಲುವು ಕಂಬಗಳಿಗೂ ಮೇಲಿನ ಪಟ್ಟಿಗೂ ಹಚ್ಚಬೇಕು. ಸಾಕು. ವರ್ಸ್ 14 ಒಂದು ಓದ್ಕೊಳ್ಳಿ, 14ನೇ ವಚನ. ಆ ದಿನವು ನಿಮಗೆ ಜ್ಞಾಪಕಾರ್ಥವಾಗಿರುವುದು. ಆ ದಿನವು ದಿಸ್ ಇಸ್ ಅ ಡೇ ಯು ಆರ್ ಟು ಕಮಮೊರೇಟ್ ಫಾರ್ ದ ಜನರೇಷನ್, ಮೆಮೊರೇಬಲ್. ಆ ದಿನ ನಿಮಗೆ ಏನಾಗಬೇಕಂದ್ರೆ ಜ್ಞಾಪಕದ ದಿನ ಆಗ್ಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ.
ಜ್ಞಾಪಕಾರ್ಥವಾಗಿರಬೇಕು. ಅದರಲ್ಲಿ ಯೆಹೋವನ ಘನಕ್ಕಾಗಿ ಹಬ್ಬವನ್ನು ಮಾಡಬೇಕು. ನೋಡಿ, ದೇವರ ಇನ್ಸ್ಟ್ರಕ್ಷನ್ ಪಾಸ್ ಓವರ್. ಪಾಸ್ ಓವರ್ ಯಾರು? ಜೀಸಸ್ ಇಸ್ ಅವರ್ ಪಾಸ್ ಓವರ್. ಈ ಸ್ಯಾಕ್ರಿಫೈಸ್ ಫಾರ್ ಅಸ್. ಯೇಸು ನಮ್ಮ ಪಸ್ಕವಾಗಿದ್ದಾನೆ. ಅದರಿಂದ ಓಲ್ಡ್ ಟೆಸ್ಟಿಮೆಂಟ್ ನಲ್ಲಿ ದೇವರು ಇನ್ಸ್ಟಿಟ್ಯೂಟ್ ಮಾಡಿದ ಮೋಶೆಗೆ ಹೇಳ್ತಿದ್ದಾನೆ, ನೀನು ಇಸ್ರಾಯೇಲರ ಸಮೂಹಕ್ಕೆ ಆಜ್ಞಾಪಿಸಬೇಕು. ಅವರನ್ನು ಈಜಿಪ್ಟಿನಿಂದ ನಾನು ಹೊರಗೆ ತಂದಾಗ ನೀನು ಅವರಿಗೆ ಏನು ಆಜ್ಞಾಪಕ ಮಾಡ್ಬೇಕಂತ ಹೇಳಿದ್ರೆ, ಪ್ರತಿಯೊಂದು ಮನೆಯವರು ಏನ್ ಮಾಡ್ಬೇಕಂತ ಹೇಳಿದ್ರೆ ಈ ಒಂದು ಪಾಸ್ ಓವರ್ ಹಬ್ಬವನ್ನು ಸೆಲೆಬ್ರೇಟ್ ಮಾಡಬೇಕು. ಹೇಗೆಂತ ಹೇಳಿದ್ರೆ, ಒಂದು ಪೂರ್ಣಾಂಗವಾದ ಏನ್ ಮಾಡ್ಬೇಕಂದ್ರೆ ಕುರಿ, ಅದು ಮೇಲಾಗಿರ್ಬೇಕು. ಮೇಲ್ ಶೀಪ್ ಇಲ್ಲಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಯಾವ್ದಾಗಿರ್ಬೇಕದು? ಗಂಡು ಕುರಿಯಾಗಿರ್ಬೇಕು, ಮೇಲ್ ಶೀಪ್ ಆಗಿರ್ಬೇಕು. ಎರಡನೇದಾಗಿ ಅದೇನಾಗಿರ್ಬೇಕಂತ ಹೇಳಿದ್ರೆ ಪೂರ್ಣಾಂಗವಾಗಿರ್ಬೇಕು. ಏನ್ ಹೇಳ್ತಿದೆ ದೇವರ ವಾಕ್ಯ? ನೀವು ಚೂಸ್ ಮಾಡುವಂಥದ್ದು ಏನಾಗಿರ್ಬೇಕಂದ್ರೆ ವಿದೌಟ್ ಡಿಫೆಕ್ಟ್, ಬ್ಲೇಮ್ಲೆಸ್ ಆಗಿರ್ಬೇಕು, ವಿದೌಟ್ ಬ್ಲೇಮಿಶ್, ದೋಷವಿಲ್ಲದ ಆಗಿರ್ಬೇಕು. ಹಾಗಾದ್ರೆ ಈ ಶೀಪ್ ಯಾರು? ಯೇಸು. ಯೇಸು ಯಜ್ಞದ ಕುರಿಯಾಗಿದ್ದಾನೆ. ಜೀಸಸ್ ಇಸ್ ಸಿನ್ಲೆಸ್. ಇನ್ ಹಿಮ್ ದೇರ್ ಇಸ್ ನೋ ಸಿನ್. ಪೂರ್ಣಾಂಗವಾಗಿರ್ಬೇಕು, ದೋಷವಿಲ್ಲದಂತ ಏನಾಗ್ಬೇಕಂತ ಹೇಳಿದ್ರೆ ಅದು ಕುರಿ ಆಗ್ಬೇಕು. ನೀವು ಸೆಲೆಬ್ರೇಟ್ ಮಾಡ್ಬೇಕಾದ್ರೆ, ಪೆಸ್ಕ ಸೆಲೆಬ್ರೇಟ್ ಮಾಡ್ಬೇಕಾದ್ರೆ ನಿಮಗೆ ವಿಮೋಚನೆ ಕೊಟ್ಟಂತ ದಿನವನ್ನು ನೀವು ಸೆಲೆಬ್ರೇಟ್ ಮಾಡುವಂಥದ್ದು. ಆಮೇಲೆ ಇದರಲ್ಲಿ ನಾವು ಜ್ಞಾಪಕ ಮಾಡ್ತೇವೆ, ಯೇಸು ಕ್ರಿಸ್ತನ ರಕ್ತದ ಮೂಲಕ ನಮಗೆ ವಿಮೋಚನೆ ಆಗಿದೆ, ನಮಗೆ ಪಾಪ ಪರಿಹಾರ ಆಗಿದೆ, ನಮಗೆ ರಕ್ಷಣೆ ಆಗಿದೆ, ನಾವು ದೇವರ ಮಕ್ಕಳಾಗಿ ಸ್ವೀಕರಿಸಲ್ಪಟ್ಟಿದ್ದೇವೆ. ಆದ್ದರಿಂದ ಅದನ್ನು ಏನ್ ಮಾಡ್ಬೇಕಂದ್ರೆ, ಯಾವಾಗ ಕೊಯ್ಬೇಕು? ಪ್ರತಿ ವರ್ಷದ ಮೊದಲ ತಿಂಗಳು. ಪ್ರತಿ ವರ್ಷದ ಮೊದಲ ತಿಂಗಳು ಯಾವುದು? ಜಾನ್ ನಮ್ಮ ಕ್ಯಾಲೆಂಡರ್, ಸೋಲರ್ ಕ್ಯಾಲೆಂಡರ್. ಪ್ರತಿ ತಿಂಗಳ ಮೊದಲದು ಇಂಡಿಯನ್ ಗ್ರೆಗೋರಿಯನ್ ಕ್ಯಾಲೆಂಡರ್, ಸೋಲರ್ ಕ್ಯಾಲೆಂಡರ್, ಲೂನಾರ್ ಕ್ಯಾಲೆಂಡರ್, ಜ್ಯೂವಿಶ್ ಕ್ಯಾಲೆಂಡರ್, ನಿಸಾನ್ ಮಂತ್. ಅದು ಚೇಂಜ್ ಆಗ್ತಾ ಇರ್ತದೆ, ಪರ್ಟಿಕ್ಯುಲರ್ ಹೇಳಲಿಕ್ಕೆ ಆಗೋದಿಲ್ಲ. ಮಾರ್ಚ್ ಬರ್ಬೋದು, ಏಪ್ರಿಲ್ ಬರ್ಬೋದು, ಫಸ್ಟ್ ಮಂತ್. ಲೂನಾರ್ ಕ್ಯಾಲೆಂಡರ್ ಅದೇನಾಗ್ತದೆ, ಚೇಂಜ್ ಆಗ್ತಾ ಇರ್ತದೆ. ಗ್ರಿಗೋರಿಯನ್ ಕ್ಯಾಲೆಂಡರ್ ಜಾನ್ ಫಸ್ಟ್, ವರ್ಷದ ಮೊದಲ ತಿಂಗಳು. ಆದರೆ 2022 ಗುಡ್ ಫ್ರೈಡೆ ಫಸ್ಟ್ ಟೈಮ್ 2022 ಅಲ್ಲಿ ಏಪ್ರಿಲ್ 15ಗೆ ಲೂನರ್ ಕ್ಯಾಲೆಂಡರ್ ಮತ್ತು ಸೋಲರ್ ಕ್ಯಾಲೆಂಡರ್ ಮ್ಯಾಚ್ ಆಯಿತು. ಮ್ಯಾಥಮೆಟಿಕ್ಸ್ ಮ್ಯಾಚ್ ಆಯಿತು. ಇಸ್ರೇಲರ ಪಸ್ಕ ಹಬ್ಬ ಮತ್ತು ಗುಡ್ ಫ್ರೈಡೆ ಸೇಮ್ ಡೇಟಿಗೆ ಬಂತು. ಇಡೀ ವರ್ಲ್ಡ್ ಏಪ್ರಿಲ್ 15, 2022 ಅಲ್ಲಿ ಸೆಲೆಬ್ರೇಟ್ ಮಾಡಿದ್ದು ಪಸ್ಕವನ್ನು. ಇಲ್ಲದ್ರಿಲ್ಲ ಅವರ ನಿಸಾನ್ ಮಂತ್, ಮಾರ್ಚ್ ಆರ್ ಏಪ್ರಿಲ್. ಆದ್ರೆ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಆ ತಿಂಗಳಲ್ಲಿ ಯಾವಾಗಂತೆ 10ನೇ ದಿವಸದಲ್ಲಿ ನೀವು ಕುರಿಯನ್ನು ಇಟ್ಕೊಳ್ಬೇಕು. ಅದನ್ನು ಇಟ್ಟುಕೊಂಡು 14ನೇ ದಿವಸದಲ್ಲಿ, ಅದರ ಅರ್ಥ 5 ದಿವಸ ನೀವು ಅದು ಕುರಿಯನ್ನು ಇಟ್ಕೊಳ್ಬೇಕು. ಇಟ್ಟುಕೊಂಡು ನಂತರ ಅದನ್ನು ನೀವೇನು ಮಾಡಬೇಕು? ಕೊಯ್ಬೇಕು. ಕೊಯ್ದು ಏನ್ ಮಾಡ್ಬೇಕಂತ ಹೇಳಿದ್ರೆ ಅದರ ಬ್ಲಡ್ ಅನ್ನು ನಿಮ್ಮ ಡೋರ್ನ ಪಟ್ಟಿಗೆ ನೀವು ಏನ್ ಮಾಡ್ಬೇಕಂತ ಹೇಳಿದ್ರೆ ಹಚ್ಚಬೇಕು. ಯಾಕೆಂತ ಹೇಳಿದ್ರೆ ನಾನು ಈಜಿಪ್ಟ್ಗೆ ಜಡ್ಜ್ಮೆಂಟ್ ಮಾಡ್ತೇನೆ. ನಾನು ಈಜಿಪ್ಟ್ನವ್ರನ್ನ ಜಡ್ಜ್ಮೆಂಟ್ ಮಾಡುವಾಗ, ನಾನು ಹಾದು ಹೋಗುವಾಗ ಯಾವ ಡೋರ್ನಲ್ಲಿ ಬ್ಲಡ್ ಇದೆಯೋ ಆ ಮನೆ ಪ್ರೊಟೆಕ್ಟ್ ಆಗಿರ್ತದೆ. ಆಮೇಲೆ ಆ ಮನೆ ಮೇಲೆ ಸುರಕ್ಷತೆ, ಪ್ರೊಟೆಕ್ಷನ್ ಅನ್ನು ನಾನು ಕೊಡ್ತೇನೆ. ನಾವು ಜ್ಞಾಪಕ ಮಾಡಿಕೊಳ್ಳಿ, ಯೇಸುವಿನ ಬ್ಲಡ್ ನಲ್ಲಿ ಏನಿದೆ? ಪ್ರೊಟೆಕ್ಷನ್ ಇದೆ. ಮೈ ಲೈಫ್ ಈಸ್ ಇನ್ ದ ಬ್ಲಡ್ ಆಫ್ ಜೀಸಸ್. ಆಮೇನ್ ಹೇಳ್ಬೋದಾ? ಮೈ ಲೈಫ್ ಈಸ್ ಇನ್ ದ ಬ್ಲಡ್ ಆಫ್ ಜೀಸಸ್. ಕಮ್ ಆನ್ ಚರ್ಚ್, ಮೈ ಲೈಫ್ ಈಸ್ ಇನ್ ದ ಬ್ಲಡ್ ಆಫ್ ಜೀಸಸ್. ಮೈ ಲೈಫ್ ಈಸ್ ಇನ್ ದ ಬ್ಲಡ್ ಆಫ್ ಜೀಸಸ್. ನನ್ನ ಬಾಡಿ ಅದು ಕ್ರಿಸ್ತನ ರಕ್ತದ ಮೂಲಕ ಕ್ರಯಕ್ಕೆ ಕೊಳ್ಳಲ್ಪಟ್ಟಿದೆ. ನಾನನ್ನ ಸ್ವಂತ ಸೊತ್ತಲ್ಲ, ಶ್ರೇಷ್ಠವಾದ ರಕ್ತದ ಮೂಲಕ ನಾನು ಕ್ರಯಕ್ಕೆ ಕೊಳ್ಳಲ್ಪಟ್ಟನು. ಆದ್ರಿಂದ ದೇವರವಾಗ ಮೈ ಲೈಫ್ ಇಸ್ ಇನ್ ದ ಬ್ಲಡ್ ಆಫ್ ಜೀಸಸ್. ನನ್ನ ಲೈಫ್ ಯೇಸುವಿನ ಬ್ಲಡ್ ನಲ್ಲಿದೆ. ಯಾಕೆಂದ್ರೆ ನನ್ನ ಬ್ಲಡ್ ಅದು ಯೇಸುವಿನ ಬ್ಲಡ್ ಆಗಿದೆ. ಆಮೇಲೆ ಈ ಬ್ಲಡ್ಗೆ ಚೇಂಜ್ ಆಗಿದೆ. ಈ ಪಾಪದ ಬ್ಲಡ್ ಹೋಗಿ ನನ್ನ ಒಳಗೆ ಹರಿಯುವಂತ ರಕ್ತ ಅದು ನೀತಿಯ ರಕ್ತವಾಗಿದೆ.
ಯೇಸು ಕ್ರಿಸ್ತನ ಬ್ಲಡ್, ಯೇಸುವಿನ ರಕ್ತದ ಮೂಲಕ ನಾನು ಕ್ರಯಕ್ಕೆ ಕೊಳ್ಳಲ್ಪಟ್ಟವನು. 10th 10 ತಾರೀಕು ಮೊದಲನೇ ಹತ್ತದವರೆಗೆ ಯೇಸುಸ್ವಾಮಿ ಜೆರೂಸಲೇಮ್ ಎಂಟರ್ ಆಗ್ತಿದ್ದಾನೆ. ಆನ್ 10 day ಜೀಸಸ್ ಎಂಟರ್ ದ ಜೆರೂಸಲೇಮ್. ಯೇಸು ಜೆರೂಸಲೇಮ್ಗೆ ಹೋಗ್ತಿದ್ದಾನೆ. ಅಲ್ಲಿ ಅವನು ಹಿಡಿತಾರೆ. ಪರಿಸಾಯರು, ಶಾಸ್ತ್ರಿಗಳು ಹಿಡಿದು ಟೆಸ್ಟ್ ಮಾಡ್ತಾರೆ, ಇಲ್ಲಿ ದೋಷ ಉಂಟಾ ಇಲ್ವ ಎಂಬುದಾಗಿ. ಗಂಡು ಆಗಬೇಕು, ಮೇಲಾಗಬೇಕು, ಅದು ಪೂರ್ಣಾಂಗ ಕುರಿ ಆಗಬೇಕು, ದೋಷವಿಲ್ಲದಾಗಬೇಕು. ಆದರೆ ಯೇಸುವನ್ನು ಪಿಲಾತನ್ನು ವಿಚಾರಿಸಿದಾಗ ಆತನಲ್ಲಿ ದೋಷ ಸ್ಟೇಟ್ಮೆಂಟ್ ಕೊಟ್ಟ. ಪಿಲಾತನ ಇವನಲ್ಲಿ ಯಾವ ದೋಷ ಇಲ್ಲ, ಆದರೂ ಶಿಲುಬೆಗೆ ಹೋದ. ಇವನಲ್ಲಿ ಯಾವ ದೋಷ ಇಲ್ಲ. ಆ ಪಿಲಾತನು ಬರೆದು ಆತನು ಏನು ಮಾಡ್ದ? ಕೈ ತೊಳೆದ. ನೀವೇ ಇದಕ್ಕೆ ಲೆಕ್ಕ ಕೊಡಬೇಕು. ಎಷ್ಟು ಪರೀಕ್ಷೆ ಆಯಿದ್ರು ಕೂಡ ಬ್ಲಡ್ ಟೆಸ್ಟ್ನಲ್ಲಿ ಇಲ್ಲ, ಪಾಸಿಟಿವ್, ನೆಗೆಟಿವ್ ಇಲ್ಲ ಆತನಲ್ಲಿ. ಆತನು ಬ್ಲೇಮ್ಲೆಸ್. ಇನ್ ಹಿಮ್ ಜೀಸಸ್ ಇಸ್ ಸಿನ್ಲೆಸ್. ಇನ್ ಹಿಮ್ ದೇರ್ ಇಸ್ ನೋ ಸಿನ್. ಆದ್ರೆ ಶಿಲುಬೆಗೆ ಹಾಕಿದ್ರು. ಆದ್ರೆ ಆತನು ಶಿಲುಬೆಗೆ ಹೋಗುವ ಮುಂಚೆ ಲೂಕನು ಸ್ಪಷ್ಟವಾಗಿ ಬರಿತಾನೆ, ಪೌಲನು ಬರಿತಾನೆ, ಶಿಲುಬೆಗೆ ಹೋಗುವ 10th ಡೇಗೆ ಅವನು ಯೆರೂಸಲೇಮಿಗೆ ಹೋಗ್ತಾನೆ. ಅವನನ್ನು ಹಿಡಿತಾರೆ. ಹಿಡಿದು ನಾವು ನೋಡ್ತೇವೆ ಎಲ್ಲವನ್ನನ್ನು ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡಿದ ನಂತರ ನಾವು ನೋಡ್ತೇವೆ ಪ್ರೀವಿಯಸ್ ಡೇ ಇಂದಿನ ದಿವಸ ದೇವರ ವಾಕ್ಯ ಹೇಳ್ತದೆ, ಆತನು ಶಿಷ್ಯರನ್ನು ಕರೀತಾನೆ. ನಾನು ಪಸ್ಕ ಹಬ್ಬ ಮಾಡಬೇಕು, ನಾನು ನಿಮ್ಮೆಲ್ಲರೊಟ್ಟಿಗೆ ಏನು ಮಾಡಬೇಕು? ಊಟ ಮಾಡಬೇಕು, ಕೊನೆಯ ಊಟ. ಎಲ್ಲ ಶಿಷ್ಯರನ್ನು ಕರೆದು ಹೇಳ್ತಿದ್ದಾನೆ. ಆ ದಿವಸ ಯಾರಿದ್ದಾನೆ? ಯೂದನು ಕೂಡ ಇದ್ದಾನೆ. ಎಲ್ಲರೊಟ್ಟಿಗೆ ಯೇಸು ಕಡೆಯ ಭೋಜನವನ್ನು ಮಾಡ್ತಿದ್ದಾನೆ. ಹೇಳ್ತಾನೆ, ಸ್ವಾಮಿಗೆ ಭೋಜನಕ್ಕೆ ಸಿದ್ಧ ಮಾಡಿರೆಂಬುದಾಗಿ. ನಾನು ಶಿಷ್ಯರೊಟ್ಟಿಗೆ ಏನು ಮಾಡಬೇಕು? ಭೋಜನ ಮಾಡಬೇಕು. ಯಾಕಂದ್ರೆ ನೆಕ್ಸ್ಟ್ ಡೇ ಅವನೇ ಯಜ್ಞವಾಗಿದ್ದಾನೆ. ಆಮೇಲೆ ಜೀಸಸ್ ಇಸ್, ಆತನು ಯಾರಾಗಿದ್ದಾನೆ? ಪಾಸ್ ಓವರ್ ಆಗಿದ್ದಾನೆ. ಅದಕ್ಕೆ ಪ್ರೀವಿಯಸ್ ಡೇ ಆತನು ಶಿಷ್ಯರೊಟ್ಟಿಗೆ ಮಾಡ್ತಾನೆ. ಹಾಗಾದ್ರೆ ನಾನು ಹೇಳಿದೆ, ದ ಹೋಲಿ ಕಮೆನ್ ರೆಪ್ರೆಸೆಂಟ್ ದ ಗ್ರೇಟೆಸ್ಟ್ ಎಕ್ಸ್ಪ್ರೆಷನ್ ಆಫ್ ಗಾಡ್ಸ್ ಲವ್. ಆ ದಿವಸ ನಾವು ನೋಡ್ತೇವೆ. ನೆಕ್ಸ್ಟ್ ಆ ದಿವಸ ರಾತ್ರಿ ಆತನು ಊಟ ಮಾಡುವಾಗ ಅವನಿಗೆ ಗೊತ್ತುಂಟು, ತುತ್ತನ್ನು ತೆಗೆದುಕೊಂಡು ಬ್ರೆಡ್ ಅನ್ನು ಯೂದನ ಬಾಯಿಗೆ ಕೊಡ್ತಾನೆ. ಯೇಸುವಿಗೆ ಗೊತ್ತಿದೆ, ಇವನು ನನ್ನನ್ನು ಏನ್ ಮಾಡ್ತಾನೆ? ಹಿಡಿದು ಕೊಡ್ತಾನೆ. ಯಾವ ಪಾತ್ರೆ ಅದು? ಸಾಧ್ಯವಾದರೆ ತಂದೆ ಈ ಪಾತ್ರೆ ನನ್ನಿಂದ ಬಿಟ್ಟು ತೊಲಗಲಿ. ಏನು ಪನಿಷ್ಮೆಂಟ್ ಯೇಸುವಿಗೆ? ಆ ಪಾತ್ರೆ ಯೇಸುವಿಗೆಲ್ಲ ಗೊತ್ತಿದ್ರೂ ಕೂಡ ಆ ದಿವಸ ಯೂದನನ್ನು ಊಟಕ್ಕೆ ಇನ್ವೈಟ್ ಮಾಡ್ತಾನೆ. ಯೂದನೊಟ್ಟಿಗೆ ಊಟ ಮಾಡ್ತಾನೆ. ಆತನ ಬಾಯಿಗೆ ತುತ್ತನ್ನು ಕೊಡ್ತಾನೆ. ಇದೇ ವೈರಿಗೆ ತೋರಿಸಿದಂತ ನಿಜವಾದ ಪ್ರೀತಿಯಾಗಿದೆ. ಆಮೇಲೆ ಇದು ಕ್ರಿಸ್ತನ ಟೇಬಲ್. ಏನ್ ಹೇಳ್ತದೆ? ಕ್ರಿಶ್ಚಿಯಾನಿಟಿ ಇದ್ದ ಬೇಸ್ ಏನು? ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ. ಆಮೇಲೆ ನಿಮ್ಮ ವೈರಿಗಳನ್ನು ಕ್ಷಮಿಸಿರಿ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ. ಇದು ಮೆಸೇಜ್. ಇದು ನಾವು ಇವತ್ತು ಜ್ಞಾಪಕ ಮಾಡಿಕೊಳ್ತೇವೆ. ಯೇಸುವಿನ ಈ ಒಂದು ಟೇಬಲ್ ನಲ್ಲಿ ನಾವು ಪಾಲು ತೆಗೆದುಕೊಳ್ಳುವಾಗ ದ ಪವರ್ ಆಫ್ ಹೋಲಿ ಕಮ್ಯೂನಿಯನ್, ಇದರ ಶಕ್ತಿ, ಇದರ ಬ್ಲೆಸ್ಸಿಂಗ್. ಆ ಬ್ಲೆಸ್ಸಿಂಗ್ ಬಗ್ಗೆ ಮಾಡೋದಕ್ಕಿಂತ ಮುಂಚೆ ಅನೇಕ ಕೆಲವು ಸಂಗತಿಗಳನ್ನು ನಾನು ಮಾತಾಡ್ತೇನೆ. ಇವತ್ತು ಈ ಟೇಬಲ್ ಮೇಲೆ ನಾವು ನೋಡುವಾಗ ಇದನ್ನು ಏನನ್ನು ತೋರಿಸ್ತದೆ? ಈ ಟೇಬಲ್ ಯೇಸು ಪ್ರೈಸ್ ಪೇ ಮಾಡಿದ್ದಾನೆ, ಕ್ರಯ ಕಟ್ಟಿದ್ದಾನೆ. ಯೇಸು ಯಜ್ಞದ ಕುರಿಯಾಗಿದ್ದಾನೆ. 1 ಕೊರಿಂಥ 5:7 ಹೇಳ್ತದೆ. 1 Corinthians chapter 5 verse 7. 1 Corinthians chapter 5:7. ನೀವು ಹುಳಿ ಇಲ್ಲದವರೆನಿಸಿಕೊಂಡದ್ದರಿಂದ ಹಳೆ ಹುಳಿಯನ್ನು ತೆಗೆದುಹಾಕಿ ಹೊಸ ಕಣಿಕದಂತಾಗಿರ್ರಿ. ಯಾಕಂದರೆ ನಮ್ಮ ಪಸ್ಕದ ಯಜ್ಞದ ಕುರಿಯು ಕೊಯ್ದದೆ, ಅದಾವುದೆಂದರೆ ಕ್ರಿಸ್ತನೇ. ಯಾರಂತೆ? ನಮ್ಮ ಪಸ್ಕದ ಯಜ್ಞದ ಕುರಿಯು ಕೊಯ್ದಿದೆ. ಅದು ಯಾವುದಂತ ಹೇಳಿದ್ರೆ ದೇವರ ವಾಕ್ಯ ಹೇಳ್ತದೆ, ಕ್ರಿಸ್ತನೇ. ಯಾರಂತ ದೇವರ ವಾಕ್ಯ ಹೇಳ್ತದೆ? ಅವರ್ ಕ್ರೈಸ್ಟ್, ಅವರ್ ಪಾಸ್ ಓವರ್ ಲ್ಯಾಮ್. ಕ್ರೈಸ್ಟ್ ಇಸ್ ಅವರ್ ಪಾಸ್ ಓವರ್. ಆ ಕುರಿ ಕೊಯ್ಯಲ್ಪಟ್ಟಿದೆ. ಯಾವಾಗ ನೋಡ್ತೇವೆ ಈಜಿಪ್ಟಿಂದ ಹೊರಗೆ ಬಂದಾಗ ಅವರು ಕುರಿಯನ್ನು ಕೊಯ್ದ್ರು, ಆ ಬ್ಲಡ್ ಅನ್ನು ಅವರ ಮನೆ ಬಾಗಿಲಿಗೆ ಹಚ್ಚಿದ್ರು. ದೇವರ ವಾಕ್ಯದಲ್ಲಿ ನೋಡ್ತೇವೆ. ನಂತರ ಅವರು ಮುಂದೆ ಹೋದಾಗ ಯಾವುದೇ ಶಕ್ತಿ ಅವರನ್ನು ವಿರೋಧ ಮಾಡಲಿಕ್ಕೆ ಆಗಲಿಲ್ಲ. 31 ಕಿಂಗ್ಸ್, 7 ಬಲಿಷ್ಠ ಜನಾಂಗಗಳು, ಎಬೂಸಿಯರು,
ಫಿಲಿಸ್ಟಿಯರು, ಕಾನಾನಿಯರು ನಾವು ನೋಡ್ತೇವೆ, ಎಬೂಸಿಯರು, ಅಮ್ಮೋನಿಯರು, 7 ಬಲಾಂಗ ಜನಿಷ್ಠ ನೋಡ್ತೇವೆ ಜನಾಂಗಗಳು, 31 ಅರಸರು ನಾವು ನೋಡ್ತಿದ್ದೇವೆ. ಯಾವಾಗ ಪಾಸ್ ಓವರ್ ಫೀಸ್ಟ್ ಅನ್ನು ಅವರು ಸೆಲೆಬ್ರೇಟ್ ಮಾಡಿದ್ರು, ಅವರು ಮುಂದಕ್ಕೆ ಜರ್ನಿ ಮಾಡಿದ್ರು, ಕೆಂಪು ಸಮುದ್ರ ವಿಭಾಗವಾಯಿತು, ಜೆರಿಕೋ ವಾಲ್ ಬಿತ್ತು, ಯೋರ್ದನ್ ಡಿವೈಡ್ ಆಯಿತು, ಅವರು ಪ್ರಾಮಿಸ್ ಲ್ಯಾಂಡ್ಗೆ ಎಂಟರ್ ಆದ್ರು. ಯಾವುದೇ ಯುದ್ಧದಲ್ಲಿ ಅವರು ಸೋತೋಗ್ಲಿಲ್ಲ. ಈಜಿಪ್ಟ್ನಲ್ಲಿ ಭಯದಲ್ಲಿದ್ದವರು, ಭಯ ಪಡ್ತಿದ್ದವರು, ಐಗುಪ್ತರು ನೋಡಿಕೊಂಡು ಭಯ ಪಡ್ತಿದ್ದವರು ಈಗ ಪಾಸ್ ಓವರ್ ಸೆಲೆಬ್ರೇಟ್ ಮಾಡೋದು ಅವರು ಹೇಳ್ತಿದ್ದಾರೆ, ನಾವು ಯುದ್ಧ ಸನ್ನದ್ಧರಾಗಿ ನಾವು ಮುಂದೆ ಹೋಗ್ತೇವೆ, ನಮ್ಮ ಲ್ಯಾಂಡ್ ನಾವು ಪೊಸೆಸ್ ಮಾಡ್ತೇವೆ, ದೇವರು ಕೊಟ್ಟಂತ ಸ್ವಾಸ್ಥ್ಯವನ್ನು, ಕಾನಾನ್ ದೇಶವನ್ನು ನಾವು ಪೊಸೆಸ್ ಮಾಡ್ತೇವೆ. ಯಾಕಂದ್ರೆ ನಮ್ಮೊಟ್ಟಿಗೆ ನಮ್ಮ ದೇವರಿದ್ದಾನೆ. ಅಗ್ನಿ ಸ್ತಂಭವಾಗಿ, ಮೇಘ ಸ್ತಂಭವಾಗಿ ನಮ್ಮ ಪ್ರಾಣದಲ್ಲಿ ನಮ್ಮ ಕರ್ತನಿದ್ದಾನೆ. ನಾವೀಗ ಭಯ ಪಡುವುದಿಲ್ಲ. ಇಳಿಯಂತೆ ಇದ್ದವರು ಭಯ ಪಡ್ತಿದ್ದರು, ನಡುತ್ತಿದ್ದರು, ಈಗ ಸಿಂಹದಾಗೆ ಗರ್ಜಿಸಿಕೊಂಡು ಅವರು ಕಾನಾನ್ ದೇಶಕ್ಕೆ ಪ್ರಯಾಣ ಮಾಡ್ತಿದ್ದಾರೆ. ಯಾವ ಬಲಿಷ್ಠ ಜನಾಂಗ ಮುಂದೆ ಬಂದರೂ ಕೂಡ ಪರವಾಗಿಲ್ಲ, ನಮ್ಮ ಒಟ್ಟಿಗೆ ಯಜ್ಞದ ಕುರಿಯಾದದಿದ್ದಾನೆ. ಪಾಸ್ ಓವರ್ ಕ್ರಿಸ್ತನು ನಮ್ಮೊಟ್ಟಿಗಿದ್ದಾನೆ, ಆದ್ರಿಂದ ನಾವು ಕಾಂಕರ್ ಮಾಡ್ತಿದ್ದೇವೆ. ಇದು ಏನ್ ಹೇಳ್ತದೆ? ಐ ಆಮ್ ವಿಕ್ಟೋರಿಯಸ್. ಆಮೆನ್. ಐ ಆಮ್ ವಿಕ್ಟೋರಿಯಸ್. ಐ ಆಮ್ ಸ್ಟ್ಯಾಂಡಿಂಗ್ ಇನ್ ದ ವಿಕ್ಟರಿ ಗ್ರೌಂಡ್. ಈಗ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ, 23ನೇ ಅಧ್ಯಾಯದಿಂದ ನಾವು ಹೋಗುವಾಗ ಬ್ಲೆಸ್ಸಿಂಗ್ಸ್, ಆ ಪಾಸ್ ಓವರ್ ಬ್ಲೆಸ್ಸಿಂಗ್ಸ್ ಏನು? ಅವ್ರು ಪಾಸ್ ಓವರ್ ಮಾಡಿದ ನಂತರ ದೇವರು ಏನು ಹೇಳಿದ? ಆಫ್ಟರ್ ದ ಪಾಸ್ ಓವರ್, ಪಸ್ಕ ಹಬ್ಬದ ನಂತರ, ಆ ಕುರಿ ಕೊಯ್ಯಲ್ಪಟ್ಟ ನಂತರ, ಆ ಬ್ಲಡ್ ಅನ್ನು ಅವರ ಮನೆಗೆ ಅವರ ಬ್ಲಡ್ ಅನ್ನು ಕವರ್ ಮಾಡಿದ ನಂತರ ದೇವರು ಹೇಳುವಂತ ಬ್ಲೆಸ್ಸಿಂಗ್ ಏನಂದ್ರೆ 23 ಎಕ್ಸೋಡಸ್ ಚಾಪ್ಟರ್ 23 ವರ್ಸ್ 20 ಹೇಳ್ತದೆ. 23ನೇ ಅಧ್ಯಾಯದಲ್ಲಿ 20ನೇ ವಚನ ಹೇಳ್ತದೆ. ಮೊದಲಾಗಿ, ಈಗ ದಾರಿಯಲ್ಲಿ ನಿಮ್ಮನ್ನು ಕಾಪಾಡುವುದಕ್ಕೂ ನಾನು ಗೊತ್ತು ಮಾಡಿರುವ ಸ್ಥಳಕ್ಕೆ ಕರೆತರುವುದಕ್ಕೂ ದೂತನನ್ನು ನಿಮ್ಮ ಮುಂದುಗಡೆಯಲ್ಲಿ ಕಳುಹಿಸುತ್ತೇನೆ. ದೇವರ ವಾಕ್ಯ ಹೇಳ್ತದೆ, ಏನ್ ಮಾಡ್ತಾರೆ ದೇವರು? ಐ ಆಮ್ ಸೆಂಡಿಂಗ್ ಆನ್ ಏಂಜಲ್ ಹೆಡ್ ಆಫ್ ಯು ಟು ಗಾರ್ಡ್ ಯು. ಏನಂತೆ ದೇವರ ವಾಕ್ಯ ಹೇಳ್ತದೆ? ಪ್ರೊಟೆಕ್ಷನ್. ಯಾವಾಗ ನಾವು ನೋಡ್ತೇವೆ ಆ ಒಂದು ಶೀಪ್ ಅನ್ನು ಕಡ್ದು ಅವರ ಬ್ಲಡ್ ಅನ್ನು ತಮ್ಮ ಮನೆಯ ಬಾಗಿಲಿನ ನಿಲುವಿಗೆ ಹಚ್ಚಿದ್ರು, ದೇವರ ವಾಕ್ಯ ಹೇಳ್ತದೆ ಸಂವಾರ ದೂತನು ಆ ಮನೆಯನ್ನು ಟಚ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಆ ಮನೆ ಒಳಗೆ ಎಂಟ್ರಿ ಮಾಡ್ಲಿಕ್ಕೆ ಆಗ್ಲಿಲ್ಲ, ಆ ಮನೆ ಒಳಗೆ ಪ್ರವೇಶ ಮಾಡ್ಲಿಕ್ಕೆ ಆಗ್ಲಿಲ್ಲ. ಇವತ್ತು ನಮ್ಮ ಮನೆ ಯೇಸುವಿನ ಬ್ಲಡ್ ನಿಂದ ಕವರ್ ಆಗಿದೆ. ಸೈತಾನಿಗೆ ಒಳಗೆ ಬರ್ಲಿಕ್ಕೆ ಅವಕಾಶವಿಲ್ಲ. ಸೈತಾನ ನಮ್ಮ ಒಳಗೆ ಎಂಟ್ರಿ ಬರ್ಲಿಕ್ಕೆ ಆಗುವುದಿಲ್ಲ. ಯೋಬನ ಸುತ್ತಲೂ ನಾವು ನೋಡ್ತೇವೆ, ಆತನು ಬೇಲಿ ಹಾಕಿದ, ಸೈತಾನ ಪರ್ಮಿಷನ್ ಕೇಳಿದ, ಸೈತಾನ ನಂಗೆ ಹೋಗ್ಲಿಕ್ಕೆ ಆಗುವುದಿಲ್ಲ, ಅವನ ಸುತ್ತಲೂ ಬೇಲಿದೆ, ಆ ಬೇಲಿಯನ್ನು ತೆಗೆದ್ರೆ ಮಾತ್ರ ಸೈತಾನ ಒಳಗೆ ಬರ್ತಾನೆ. ಇವತ್ತು ಆ ಬ್ಲಡ್ ನಲ್ಲಿ ಏನಿದೆ ಅಂತ ಹೇಳಿದ್ರೆ ಪ್ರೊಟೆಕ್ಷನ್ ಇದೆ. ಈ ಕಮ್ಯುನಲ್ಲಿ ಇವತ್ತು ನಾವು ರಿಮೆಂಬರ್ಸ್ ಮಾಡ್ತೇವೆ ಅಂತ ಹೇಳಿದ್ರೆ ದೇರ್ ಇಸ್ ಪ್ರೊಟೆಕ್ಷನ್ ಇನ್ ದ ಬ್ಲಡ್ ಆಫ್ ಜೀಸಸ್. ಆಮೆನ್. ಯೇಸುವಿನ ರಕ್ತದಿಂದ ನಾವು ಕ್ರಯಕ್ಕೆ ಕೊಳ್ಳಲ್ಪಟ್ಟರು. ಯೇಸುವಿನ ರಕ್ತದಲ್ಲಿ ನಮಗೆ ಪ್ರೊಟೆಕ್ಷನ್ ಇದೆ. ನಾವು ಹೋಗುವಂತ ಮಾರ್ಗದಲ್ಲಿ, ನಾವು ಹೋಗುವಂತ ದಾರಿಯಲ್ಲಿ ದೇವರು ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾನೆ. ಆಕ್ಸಿಡೆಂಟ್ ಇಂದ, ಕೇಡಿನಿಂದ, ಅಪಾಯದಿಂದ ದೇವರು ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾನೆ. ದೇವ ದೂತರು ನಮಗಿದ್ದಾರೆ. ನಮ್ಮನ್ನು ಕಾಯ್ದಕ್ಕೆ ಆತನು ದೇವ ದೂತರನ್ನು ಕೊಟ್ಟಿದ್ದಾನೆ. ಆದ್ರಿಂದ ಫಸ್ಟ್ ಬ್ಲೆಸ್ಸಿಂಗ್, ದ ಬ್ಲೆಸ್ಸಿಂಗ್ ಆಫ್ ಹೋಲಿ ಕಮ್ಯುನಿಯನ್. ನಂಬರ್ 1, ಪ್ರೊಟೆಕ್ಷನ್, ಡಿವೈನ್ ಪ್ರೊಟೆಕ್ಷನ್. ಡಿವೈನ್ ಪ್ರೊಟೆಕ್ಷನ್ ನಮ್ಮ ಮನೆ, ನಮ್ಮ ಕುಟುಂಬದ ಮೇಲೆ, ನಮ್ಮ ಫ್ಯಾಮಿಲಿ ಮೇಲೆ, ನಮ್ಮ ಮಕ್ಕಳ ಮೇಲೆ, ನಮ್ಮ ಸ್ವಾಸ್ಥ್ಯದ ಮೇಲೆ, ನಮ್ಮ ಕೆಲಸದ ಮೇಲೆ, ನಮ್ಮ ಬಿಸ್ನೆಸ್ ಮೇಲೆ, ನಮ್ಮ ಅನ್ನಪಾನಗಳನ್ನು ಆತನು ಬ್ಲೆಸ್ ಮಾಡ್ತಾನೆ. ರಿಮೆಂಬರೆನ್ಸ್ ವಾಟ್ ಕ್ರೈಸ್ಟ್ ಹಸ್ ಡನ್ ಫಾರ್ ಅಸ್ ಆನ್ ದ ಕ್ರಾಸ್. ರಿಮೆಂಬರೆನ್ಸ್, ರಿಮೆಂಬರೆನ್ಸ್, ಜ್ಞಾಪಕ ಮಾಡಿಕೊಳ್ಳಿರಿ. ಆದ್ದರಿಂದ ಈ ಒಂದು ಟೇಬಲ್ ನಲ್ಲಿ ಪವರ್ ಇದೆ. ಇದನ್ನು ಮನೆಯಲ್ಲಿ ಕಾಟೇಜ್ ಪ್ರೇಯರ್ನಲ್ಲಿ ಕೂಡ ಮಾಡಬೇಕು. ಗ್ರೇಟ್ ಬ್ಲೆಸ್ಸಿಂಗ್ ಇದೆ ಇದರಲ್ಲಿ. ನಮ್ಮ ಮನೆಗೆ ಸೇರಿ ಬರುವಾಗ ಎಷ್ಟು ಸಲ ನಾವು ಮಾಡ್ತೇವೆ, ದೇವರ ವಾಕ್ಯ ಹೇಳ್ತದೆ, ಆತನನ್ನು ಜ್ಞಾಪಕ ಮಾಡಿಕೊಳ್ತೇವೆ. ಆತನ ಮರಣ ನನಗೋಸ್ಕರ ಏನು ಮಾಡಿದ, ಆತನ ಮರಣ, ಆತನ ಪುನರುತ್ಥಾನ ಮತ್ತು ಆತನ ಮರಣವನ್ನು ನಾವು ಏನ್ ಮಾಡ್ತೇವೆ ಅಂದ್ರೆ ಜ್ಞಾಪಕ ಮಾಡಿಕೊಳ್ತೇವೆ. ರೊಟ್ಟಿ ಶಿಲುಬೆಲೆ ಆತನ ಯಜ್ಞವನ್ನು ತೋರಿಸ್ತದೆ. ಮೊದಲನೇ ಬ್ಲೆಸ್ಸಿಂಗ್ ನಾವು ನೋಡ್ತೇವೆ ಏನಂತ ಹೇಳಿದ್ರೆ ಪ್ರೊಟೆಕ್ಷನ್. ನೋಡಿ ಅವರ ಜರ್ನಿ ಫಸ್ಟ್ ನಾವು ನೋಡ್ತೇವೆ. ಅವರು ಬಂದಾಗ ಈಜಿಪ್ಟಿನಿಂದ ಕುರಿಯನ್ನು ಕೊಯ್ದ್ರು,
ಮುಂದೆ ಬಂದಾಗ ಅವ್ರಿಗೆ ಏನು ಸಿಕ್ಕಿತು? ಜೆರಿಕೋ ವಾಲ್ ಸಿಕ್ಕಿತು. ಯೆಹೋಶುವ ಚಾಪ್ಟರ್ 6 ವರ್ಸ್ 4 ಏನ್ ಹೇಳ್ತದೆ? ಮುಂದೆ ಹೋಗ್ಲಿಕ್ಕೆ ಅವರಿಗೆ ಜೆರಿಕೋ ವಾಲ್ ಇದೆ. ಆದ್ರೆ ಯಾವಾಗ ಆ ಆರ್ಕ್, ಕವನೆಂಟ್ ಆರ್ಕ್, ದೇವರ ಮಂಜೂಷ ಜೆರಿಕೋಗೆ ಎಂಟಾದಾಗ ನೋಡ್ತೇವೆ ವಾಲ್ ಕ್ರಮ್ಲಿಂಗ್. ಆ ಜೆರಿಕೋ ವಾಲ್ ಏನಾಯ್ತು ಅಂತ ಹೇಳಿದ್ರೆ ನಾವು ನೋಡ್ತೇವೆ ಬಿದ್ದು ಹೋಯ್ತೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಫೈಟ್ ಮಾಡಿದ್ರ ಇಸ್ರೇಲರು? ಆರ್ಮಿ ಕೊಂಡೋದ್ರ? ಆರ್ಸ್ ಸೈನ್ಯ ಕೊಂಡೋದ್ರ? ಕತ್ತಿಯಿಂದ ಅವರು ಸಂಹರಿಸಿದ್ರ? ವೆನ್ ಆರ್ಕ್ ವಾಸ್ ಎಂಟರ್ ದ ಜೆರಿಕೋ, ವಾಲ್ಸ್ ಕ್ರಮ್ಲಿಂಗ್. ಆ ವಾಲ್ ಏನಾಯ್ತು ಅಂತ ಹೇಳಿದ್ರೆ ಬಿದ್ದು ಹೋಯ್ತೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನಾವು ನೋಡ್ತೇವೆ ಆರ್ಕ್ ಯಾವಾಗ ಎಂಟರ್ ಆಯ್ತು ಜೆರಿಕೋಗೆ. ಆರ್ಕ್ ಅಂದ್ರೆ ಆರ್ಕ್ ಇಸ್ ದ ಪಿಕ್ಚರ್ ಆಫ್ ಜೀಸಸ್. ಆರ್ಕ್ ಇಸ್ ದ ಪಿಕ್ಚರ್ ಆಫ್ ಜೀಸಸ್. ನಾನು ಆರ್ಕ್ ಬಗ್ಗೆ ಮಂಜುಷ ಬಗ್ಗೆ ಮಾತಾಡ್ತೇನೆ. ಮಂಜುಷ ಯಾರಾಗಿದ್ದಾನೆ? ದೇವರೇ ಆ ಮಂಜುಷವಾಗಿದ್ದಾನೆ. ಆಮೇಲೆ ದೇವರ ಮಂಜುಷದ ಒಡೆಯನಾಗಿದ್ದಾನೆ. ಆ ಮಂಜುಷದ ಆಡಳಿತಗಾರ ದೇವರೇ ಆಗಿದ್ದಾನೆ. ಯಾಕಂದ್ರೆ ಬೈಬಲ್ ನಲ್ಲಿ ಪ್ರತಿ ಸಲುವಾಗ ದೇವರ ಮಂಜುಷ, ದೇವರ ಮಂಜುಷ, ದೇವರ ಒಡಂಬಡಿಕೆಯ ಮಂಜುಷ, ಆರ್ಕ್ ಆಫ್ ಕವನೆಂಟ್. ಆ ಮಂಜುಷ ಯಾವಾಗ ಜೆರಿಕೋಗೆ ಅವರ ಪ್ರಯಾಣ ಹೇಗಾಯ್ತು ಅಂತ ಹೇಳಿದ್ರೆ, ಅವರು ಆ ಲ್ಯಾಂಬ್ ಅನ್ನು ಅವರು ಕಟ್ ಮಾಡಿದ ನಂತರ, ಬ್ಲಡ್ ಶೆಡ್ ಮಾಡಿದ ನಂತರ ನೋಡ್ತೇವೆ ಅದು ಪಾಸ್ ಓವರ್ ಜೀಸಸ್ ಆಗಿದ್ದಾರೆ ಅಲ್ಲಿ. ಆಮೇಲೆ ಯೇಸುಸ್ವಾಮಿ ವಿಮೋಚನ ಕಾಂಡದಲ್ಲಿ ಯೇಸುಸ್ವಾಮಿನ ನಾವು ನೋಡ್ತಿದ್ದೇವೆ. ಲ್ಯಾಂಬ್ ಆಫ್ ಗಾಡ್, ಲ್ಯಾಂಬ್ ಆಫ್ ಗಾಡ್. ಯೇಸು ಅಲ್ಲಿ ಲ್ಯಾಂಬ್ ಆಫ್ ಗಾಡ್ ಆಗಿದ್ದಾನೆ. ಜೆನೆಸಿಸ್ ನಲ್ಲಿ ಯೇಸು ಯಾರಾಗಿದ್ದಾನೆ? ಲೆವಿಟಿಕಸ್ ನಲ್ಲಿ ಯಾರಾಗಿದ್ದಾನೆ? ಜೆನೆಸಿಸ್ ಟು ರೆವಲೇಷನ್ ವರೆಗೆ ಯೇಸು ಕರ್ತನಾಗಿದ್ದಾನೆ. ಪ್ರತಿಯೊಂದು ಪುಸ್ತಕಗಳು ದೇವರ ವಾಕ್ಯ ಹೇಳ್ತದೆ. ಧರ್ಮಶಾಸ್ತ್ರವು, ಕೀರ್ತನೆ ಪುಸ್ತಕವು ನನ್ನ ಬಗ್ಗೆ ಬರೆಯಲ್ಪಟ್ಟಿದೆ. ಎಲ್ಲ ಪುಸ್ತಕಗಳು ನನ್ನ ಬಗ್ಗೆ ಬರೆಯಲ್ಪಟ್ಟಿದೆ. ಯೇಸು ಯಾರಾದನೆಂಬುದಾಗಿ ನಮ್ಗೆ ಹೇಳ್ತದೆ. ಇವನ್ ಜಡ್ಜಸ್, ಕಿಂಗ್ಸ್ ಬುಕ್, ಕ್ರಾನಿಕಲ್ಸ್ ಬುಕ್ಸ್ ಆತನ ಬಗ್ಗೆ ಮಾತಾಡ್ತದೆ. ಆತನಿದ್ದಾನೆ ಪ್ರತಿಯೊಂದು ಪುಸ್ತಕದಲ್ಲಿ. ಯೇಸು ಇದ್ದಾನೆ. ವಿಮೋಚನ ಕಾಂಡದಲ್ಲಿ ಆತನ ಯಾರಾಗಿದ್ದಾನೆ? ಲ್ಯಾಂಬ್ ಆಫ್ ಗಾಡ್, ಯಜ್ಞದ ಕುರಿಯಾಗಿದ್ದಾನೆ. ಪಾಪವನ್ನು ಕ್ಷಮಿಸುವ ಯಜ್ಞದ ಕುರಿಯಾಗಿದ್ದಾನೆ. ಈಗ ನಾವು ನೋಡ್ತೇವೆ ಆ ಮಂಜುಷ ಹೋಗುವಾಗ, ಮಂಜುಷ ಫಸ್ಟ್ ಟೈಮ್ ಎರಿಕೋಗೆ ಎಂಟರ್ ಆಗ್ತದೆ. ನಾನು ಯಾಕೆ ಫಸ್ಟ್ ಟೈಮ್ ಹೇಳ್ತೇನೆ ಅಂತ ಹೇಳಿದ್ರೆ, ಸೆಕೆಂಡ್ ಟೈಮ್ ಮಂಜುಷ ಎಲ್ಲಿಗೆ ಬಂತು? ನ್ಯೂ ಟೆಸ್ಟ್ಮೆಂಟ್ಗೆ ಹೋಗ್ತೇನೆ ನಾನು. ಫಸ್ಟ್ ಮಂಜುಷ ಯಾರಾಗಿದ್ದಾನೆ? ಆರ್ಕ್ ಇಸ್ ದ ಪಿಕ್ಚರ್ ಆಫ್ ಜೀಸಸ್. ಜೆರಿಕೋ ಇಸ್ ದ ಪಿಕ್ಚರ್ ಆಫ್ ಸೈಟನ್ಸ್ ಟೆರಿಟರಿ. ಚಿಲ್ಡ್ರನ್ ಆಫ್ ಜಾಯಿಂಟ್ಸ್ ರಿಲೇಟೆಡ್ ಟು ನೆಫಿಲಿಮ್, ಮಹಾ ಶರೀರಗಳು ಎರಿಕೋ ಅವರು. ಅದನ್ನು ಡಿಸ್ಟ್ರಾಯ್ ಮಾಡಿದ ದೇವರು. ಜೆರಿಕೋನ ಯಾಕೆ ಡಿಸ್ಟ್ರಾಯ್ ಮಾಡಿದ? ಆದಿಕಾಂಡ 6ರಲ್ಲಿ ನೋಡ್ತಾ ಅವ್ರು ಯಾರಾಗಿದ್ರಂದ್ರೆ ಮಹಾ ಶರೀರಗಳು. ಬಿದ್ದಂತ ಫಾಲನ್ ಏಂಜಲ್ಸ್, ಬಿದ್ದುವಂತ 1/3 ಭಾಗದ ದೇವದೂತರು, ಅವರಲ್ಲಿ ಮನುಷ್ಯ ಪುತ್ರರೊಟ್ಟಿಗೆ ಮಿಕ್ಸ್ ಆಗಿಕೊಂಡು ಬಂದಂತ ಸಂತತಿ ರಿಲೇಟೆಡ್ ಟು ನೆಫಿಲಿಮ್, ಚಿಲ್ಡ್ರನ್ ಆಫ್ ಜಾಯಿಂಟ್ಸ್. ಅವರು ಇವರಿಗೆ ವಿರುದ್ಧವಾಗಿ ನಿಂತರು. ಅದನ್ನು ಡಿಸ್ಟ್ರಾಯ್ ಮಾಡಬೇಕು. ಹೇಗೆ ಡಿಸ್ಟ್ರಾಯ್ ಮಾಡಬೇಕು? ದೇವರು ಯೋಶುವನಿಗೆ ಹೇಳ್ತಿದ್ದಾನೆ. ಹೇಗೆ ಅಂತ ಹೇಳಿದ್ರೆ, ಮಂಜುಷದ ಮುಂದೆ ನೀವೇನ್ ಮಾಡ್ಬೇಕಂದ್ರೆ 7 ಮಂದಿ ಯಾಜಕರು ತುತ್ತೂರಿಡ್ಬೇಕು, ಕೊಂಬು ಊದುತ್ತಾ ಹೋಗ್ಬೇಕು. ಕತ್ತಿಡ್ಕೊಂಡಲ್ಲ, ಫೈಟ್ ಮಾಡಿ ಅಲ್ಲ, ಆರ್ಮಿ ಇಟ್ಕೊಂಡು ಹೋಗ್ಲಿಕ್ಕೆ ಹೇಳಿಲ್ಲ. ನೀವೇನ್ ಮಾಡ್ಬೇಕು? ಓದಿಕೊಳ್ಳಿ ಜೋಶುವ ಚಾಪ್ಟರ್ 6 ವರ್ಸ್ 4. 7 ಮಂದಿ ಯಾಜಕರು ಕೊಂಬುಗಳನ್ನು ಹಿಡಿದುಕೊಂಡು ಮಂಜುಷದ ಮುಂದೆ ನಡೆಯಲಿ. 7 ಮಂದಿ ಯಾಜಕರು ನೋಡಿ. 7 priests carry trumpets of rams. ರಾಮ್ಸ್ ಅಂದ್ರೇನು? ಮೇಲ್ ಶೀಪ್. ಮೇಲ್ ಶೀಪ್ ಇದು ಯೇಸುವೆ. ಅದರ ಕೊಂಬು ತೆಗೆದ್ರೆ ಅದು ಸಾಯ್ತದೆ. ರಾಮ್ಸ್ ಇದು ಶೀಪ್ ಇದು ಕೊಂಬು ತೆಗೆದ್ರೆ ಅಂದ್ರೆ ಅದು ಏನಾಗ್ತದೆ? ಸಾಯ್ತದೆ. ಇದು ಯೇಸುವನ್ನು ತೋರಿಸ್ತದೆ, ಯೇಸುವಿನ ಶಿಲುಬೆಯ ಮರಣವನ್ನು. ಯೇಸು ಯಜ್ಞದ ಕುರಿ. ಯೇಸು ಬಲಿಯಾಗಿದ್ದಾನೆ. ಯೇಸು ಬಲಿಯಾಗಿ ತನ್ನನ್ನು ಅರ್ಪಿಸಿದ್ದಾನೆ ಶಿಲುಬೆಯಲ್ಲಿ. ಈಗ ಏನ್ ಮಾಡ್ಬೇಕಂತೆ? ಈ 7 ಮಂದಿ ಯಾಜಕರು ಕೊಂಬನ್ನು ಹಿಡಿದುಕೊಂಡು ಮಂಜುಷದ ಮುಂದೆ ಏನ್ ಮಾಡ್ಬೇಕಂದ್ರೆ ನಡಿಬೇಕು. ಮಂಜುಷ ಇದು ದೇವರ ಮಂಜುಷ ಅಂದ್ರೆ ದೇವರ ಮುಂದೆ ನಾವು ವರ್ಷಿಪ್ ಮಾಡಬೇಕು. ಆಮೇಲೆ ದೇವರ ಮುಂದೆ ನಾವು ವರ್ಷಿಪ್ ಮಾಡಬೇಕು. ದೇವರ ಮುಂದೆ ನಾವು ದೇವರನ್ನು ಪ್ರೈಸ್ ಮಾಡಬೇಕು. ದೇವರ ಮುಂದೆ ನಾವು ದೇವರಿಗೆ ಅಡ್ಡ ಬೀಳಬೇಕು. ಸಾಷ್ಟಾಂಗ ಬೇರೆಗೆ ಆತನ್ನು ವರ್ಷಿಪ್ ಮಾಡಬೇಕು. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಮಂಜುಷದ ಮುಂದೆ ಅವ್ರು ಏನ್ ಮಾಡಿದ್ರು? 7 ಮಂದಿ ಯಾಜಕರಿಗೆ ದೇವರು ಹೇಳ್ತಿದ್ದಾನೆ, ಇನ್ಸ್ಟ್ರಕ್ಷನ್ ಕೊಡ್ತಿದ್ದಾನೆ. ನೀವೇನ್ ಮಾಡಬೇಕು? ಕೊಂಬನ್ನು ಹಿಡಿದು ಊದುತ್ತಲೇ ಇರಬೇಕು ಲಾಂಗ್ ಟೈಮ್. ಓದ್ಕೊಳ್ಳಿ 5ನೇ ವಚನ.
ಏಳನೆಯ ದಿವಸ ನೀವು ಪಟ್ಟಣವನ್ನು 7 ಸಾರಿ ಸುತ್ತಬೇಕು. ಯಾಜಕರು ಕೊಂಬುಗಳನ್ನು ಊದಬೇಕು. ಯಾಜಕರು ಏನ್ ಮಾಡಬೇಕು? ಸುಮ್ಮನೆ ನಿಂತ್ಕೊಳ್ಳಿಕ್ಕಿಲ್ಲ. ಯಾಜಕರು ಕೊಂಬನ್ನು ಊದಬೇಕು. ಯಾಜಕರು ಕೊಂಬನ್ನು ಊದಬೇಕು. ಮತ್ತೆ ಏನ್ ಮಾಡ್ಬೇಕಂದ್ರೆ ಅವರು ದೀರ್ಘವಾಗಿ ಊದುವ ಕೊಂಬಿನ ಧ್ವನಿ ಏನ್ ಮಾಡ್ಬೇಕಂದ್ರೆ ಕೇಳಬೇಕು. ಕೊಂಬು ಊದಬೇಕು. ಟ್ರಂಪೆಟ್ ಏನ್ ಹೇಳ್ತದೆ? when you hear them sound a long blast on the trumpets, ದೀರ್ಘವಾಗಿ ಓದುವಾಗ ಇದು ಏನು ಸೌಂಡ್? ಇಸ್ರೇಲ್ನಲ್ಲಿ ಕೆಲವು ಟ್ರಂಪೆಟ್ ಊದ್ತಾರೆ. ಯಾಕೆ? ಯುದ್ಧಕ್ಕೆ ರೆಡಿ ಆಗುವಾಗ ಟ್ರಂಪೆಟ್ ಊದ್ತಾರೆ ಸಣ್ಣದಾಗ್ಲಿಕ್ಕೆ. ಯುದ್ಧದಲ್ಲಿ ಜಯ ಆದಾಗ ಒಂದು ಟ್ರಂಪೆಟ್ ಊದ್ತಾರೆ. ಫೀಸ್ಟ್, ತುತ್ತೂರಿ ಹಬ್ಬ ಏನ್ ಮಾಡ್ತಿದ್ದಾರೆ? ಅವರು ಟ್ರಂಪೆಟ್ ಅನ್ನು ಊದುತ್ತಾರೆ. ಅವರಿಗೆ ಜಯ ಸಿಕ್ಕಿದಾಗ ಟ್ರಂಪೆಟ್ ಅನ್ನು ಅವರು ಊದ್ತಾರೆ. ಆದರೆ ಇವತ್ತು ನಾವು ಟ್ರಂಪೆಟ್ ಅನ್ನು ಊದುತ್ತೇವೆ. ಯಾಕಂತ ಹೇಳಿದ್ರೆ ಸೌಂಡ್ ಆಫ್ ಸೆಲೆಬ್ರೇಷನ್. ಆಮೇಲೆ ಈ ಕೊಂಬನ್ನು ನಾವು ಊದ್ತೇವೆ. ಕೊಂಬು ಯೇಸುವಿನ ಆ ರ್ಯಾಮ್ಸ್ ಅನ್ನು ಕೊಂಬು ನಾವು ಊದುವಾಗ ಏನಾಗ್ತದೆ? ನಾವು ಕನ್ಫೆಸ್ ಮಾಡ್ತೇವೆ, ಜೀಸಸ್ ಡೈಡ್ ಫಾರ್ ಮೀ. ಆಮೇಲೆ ಜೀಸಸ್ ಡೈಡ್ ಫಾರ್, ಯೇಸುವಿನ ಮರಣ ಪುನರ್ತನವನ್ನು ನಾವು ಕನ್ಫೆಸ್ ಮಾಡ್ತೇವೆ. ಇದರಲ್ಲಿ ಯೇಸುವಿನ ಮರಣವನ್ನು ಮತ್ತು ಪುನರ್ತನವನ್ನು ನಾವು ಜ್ಞಾಪಕ ಮಾಡ್ತೇವೆ. ಕೊಂಬು ಏನು ತೋರಿಸ್ತದೆ? ಕೊಂಬಿನ ಶಬ್ದ ಸೌಂಡ್ ಆಫ್ ವಿಕ್ಟ್ರಿ. ಆಮೇಲೆ ಅಲ್ಲಿ ಅವರಿಗೆ ಕೊಂಬು ಊದುತ್ತಲೇ ಏನ್ ಮಾಡಿದ್ರು? ಅಲ್ಲಿ ಜೆರಿಕೋ ವಾಲ್ ಬಿದ್ದು ಬಿಟ್ಟಿತು. ಜೆರಿಕೋ ವಾಲ್ ಬಿದ್ದು ಬಿಟ್ಟಿತು. ಸೌಂಡ್ ಆಫ್ ಸೆಲೆಬ್ರೇಷನ್, ಸೌಂಡ್ ಆಫ್ ವಿಕ್ಟ್ರಿ, ಸೌಂಡ್ ಆಫ್ ಫ್ರೀಡಮ್. ಇಸ್ರೇಲ್ನಲ್ಲಿ ಯಾವಾಗ ಅವರು ಕೊಂಬು ಊದುತ್ತಾರೆ ಆಗ ಅಲ್ಲಿ ಆರ್ಭಟ ಆಗ್ತದೆ, ಅಲ್ಲಿ ನೃತ್ಯ ಆಗ್ತದೆ, ಅಲ್ಲಿ ಹರ್ಷಧ್ವನಿ ಆಗ್ತದೆ. ಯಾಕಂತ ಹೇಳಿದ್ರೆ ಅವ್ರಿಗೆ ಯುದ್ಧದಲ್ಲಿ ಜಯ ಸಿಕ್ಕಿತ್ತು. ಸೆಲೆಬ್ರೇಷನ್ ಅವ್ರು ಮಾಡ್ತಿದ್ರೆ. ಪಾಸ್ ಓವರ್ ಹೋದಂತ ಅವ್ರು ಕೊಂಬು ಊದಿದ್ರು. ಯಾಕೆ? ಸೆಲೆಬ್ರೇಷನ್ ಸಿಕ್ಕಿತ್ತು ಅವರಿಗೆ. ವೈರಿ ಸೋತು ಹೋದ, ಎನಿಮಿ ಸೋತು ಹೋದ, ಅವ್ರಿಗೆ ಯುದ್ಧದಲ್ಲಿ ಜಯ ಸಿಕ್ಕಿತ್ತು, ಅವರಿಗೆ ಬಿಡುಗಡೆ ಸಿಕ್ಕಿತ್ತು. ಈಜಿಪ್ಟಿಂದ ಬಿಡುಗಡೆ ಸಿಕ್ಕಿದ ನಂತರ ಅವರು ಟ್ರಂಪ್ ಓದಿದ್ರು. ಇವತ್ತು ನಾವು ಏನು ಟ್ರಂಪ್ ಓದ್ತೇವೆ? ಈ ಟೇಬಲ್ ನಮಗೆ ಏನನ್ನು ತೋರಿಸ್ತದೆ? ಯಾಕೆ ನಾವು ವರ್ಷಿಪ್ ಮಾಡ್ತೇವೆ? ಯು ಡಿಸರ್ವ್ ದ ಗ್ಲೋರಿ. ಆಮೆನ್. ಅಂಡ್ ಯು ಆನರ್. ವರ್ಷಿಪ್, ಟ್ರಂಪ್ ಓದ್ತೇವೆ, ಸೆಲೆಬ್ರೇಷನ್ ಮಾಡ್ತೇವೆ. ಯು ಡಿಸರ್ವ್ ದ ಗ್ಲೋರಿ ಅಂಡ್ ಯು ಆನರ್ ಅಂಡ್ ಯು ಡೂ ಮಿರಕಲ್. ನೀನು ಅದ್ಭುತ ಮಾಡುವ ದೇವರು, ಆತನ ವರ್ಷಿಪ್ ಮಾಡ್ತೇವೆ, ಕೊಂಬುತ್ತೇವೆ. ಏನು ಕೊಂಬುತ್ತೇವೆ? ಯು ಆರ್ ಹೋಲಿ, ಯು ಆರ್ ಹೋಲಿ. ವರ್ಷಿಪ್ ಮಾಡ್ತೇವೆ. ಸೌಂಡ್ ಆಫ್ ಪ್ರೈಸಿಂಗ್. ಯಾವಾಗ ಅವರು ಪ್ರೈಸ್ ಮಾಡಿದ್ರು, ಕೊಂಬು ಓದಿದ್ರು, ನಾವು ನೋಡ್ತೇವೆ ಅಲ್ಲಿ ಜೆರಿಕೋ ವಾಲ್ ಬಿದ್ದು ಹೋಯ್ತು. ನೀವು ನಿಮ್ಮ ಜಾಯಿಂಟ್ಸ್ ಅನ್ನು, ಎನಿಮೆಯನ್ನು ಓವರ್ಕಮ್ ಮಾಡಬೇಕೆಂದ ಹೇಳಿದ್ರೆ ವರ್ಷಿಪ್ ಮಾಡೋದ್ರ ಮೂಲಕ. ಆಮೇಲೆ ದೇವರನ್ನು ಪ್ರೈಸ್ ಮಾಡೋದ್ರ ಮೂಲಕ. ಪೌಲ ಸಿಲ ಅವ್ರು ನೋಡ್ತಾ ಇದ್ದೇವೆ. ಅವ್ರು ಯಾವುದು ಕತ್ತಿಯಿಂದ ಯುದ್ಧ ಮಾಡಲಿಲ್ಲ. ಸೆರೆಮನೆಯಲ್ಲಿ ಪೌಲ ಸಿಲರು ನಾವು ನೋಡ್ತಿದ್ದೇವೆ ದೇವರನ್ನು ವರ್ಷಿಪ್ ಮಾಡಿದ್ರು. ದೇವರನ್ನು ವರ್ಷಿಪ್ ಮಾಡುವಾಗ ಏನಾಯ್ತದೆ? ಭೂಕಂಪ ಆಯ್ತು, ಅರ್ಥಕ್ವೇಕ್ ಆಯ್ತು, ಅವರ ಸಂಕೊಲೆಗಳು ಬಿಚ್ಚಲ್ಪಟ್ಟಿತ್ತು. ಕೊಂಬು ಏನನ್ನು ತೋರಿಸಿದೆ? ದೇವರನ್ನು ಪ್ರೈಸ್ ಮಾಡೋದನ್ನು, ದೇವರನ್ನು ವರ್ಷಿಪ್ ಮಾಡೋದನ್ನು. ತನ್ನಷ್ಟಕ್ಕೆ ಬಿದ್ದು ಹೋಯ್ತು ಯಾವಾಗ ಅವರು ಕೊಂಬು ಓದಿದ್ರು. ಸೌಂಡ್ ಆಫ್ ವಿಕ್ಟ್ರಿ, ಸೌಂಡ್ ಆಫ್ ಸೆಲೆಬ್ರೇಷನ್, ಸೌಂಡ್ ಆಫ್ ಫ್ರೀಡಮ್. ಆ ಕೊಂಬು ಇದನ್ನು ತೋರಿಸ್ತದೆ. ಇದು ಏನನ್ನು ತೋರಿಸಿದೆ? ಸೌಂಡ್ ಆಫ್ ಫ್ರೀಡಮ್. ಇದು ರಾತ್ರಿ ಭೋಜನ, ಲಾಸ್ಟ್ ಟೇಬಲ್. ನಮಗೆ ಫ್ರೀಡಮ್ ಸಿಕ್ಕಿದೆ, ನಮಗೆ ಲಿಬರ್ಟಿ ಸಿಕ್ಕಿದೆ, ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಪಾಪದಿಂದ, ಗುಲಾಮತನದಿಂದ ನಮಗೆ ಸೈತಾನ ಬಂದ ನಮಗೆ ಬಿಡುಗಡೆ ಸಿಕ್ಕಿದೆ. ಆದ್ರೆ ಇವತ್ತು ನಾವು ಸೆಲೆಬ್ರೇಟ್ ಮಾಡ್ತಿದ್ದೇವೆ. ಕ್ರಿಸ್ತನ ಮರಣದಲ್ಲಿ ನಮಗೆ ವಿಮೋಚನೆ ಸಿಕ್ಕಿದೆ, ಕ್ರಿಸ್ತನ ಪುನರ್ತನದಲ್ಲಿ ನಮಗೆ ಜಯ ಸಿಕ್ಕಿದೆ. ಅದನ್ನು ನಾವು ಇವತ್ತು ಸೆಲೆಬ್ರೇಟ್ ಮಾಡ್ತಿದ್ದೇವೆ. ರಿಮೆಂಬರೆನ್ಸ್ ಸೆಲೆಬ್ರೇಟ್ ಮಾಡ್ತಿದ್ದೇವೆ. ಈಗ ನ್ಯೂ ಟೆಸ್ಟಿಮೆಂಟ್ಗೆ ಜೋಶ್ವ ಆದು ಹೋದ ಆ ಪುಸ್ತಕದಲ್ಲಿ ಎಲ್ಲ ಆರ್ಕ್ ಆದು ಹೋದಾಗ ಆ ಆರ್ಕ್ ಸೆಕೆಂಡ್ ಟೈಮ್ ಜೆರಿಕೋಗೆ ಎಂಟರ್ ಆಗ್ತದೆ. ಮಾರ್ಕ್ ಚಾಪ್ಟರ್ 10 ವರ್ಸ್ 46. ಮಾರ್ಕ್ ಚಾಪ್ಟರ್ 10:46. ಆಮೇಲೆ ಅವರು ಎರಿಕೋಗೆ ಬಂದರು. ಆತನ ಶಿಷ್ಯರು ಬಹು ಜನರ ಗುಂಪು ಆ ಊರಿನಿಂದ ಹೊರಟು ಹೋಗುತ್ತಿರುವಾಗ ತಿಮಾಯನ ಮಗನಾದ ಬಾರ್ತಿಯಮಾಯನು ದಾರಿಯ ಮಗ್ಗುಲಲ್ಲಿ ಕೂತಿದ್ದನು. ಅವನು ಕುರುಡ ಭಿಕ್ಷಗಾರನು. ಈ ಮಾರ್ಗವಾಗಿ ಹೋಗುವವನು ನಜರೇತಿನ ಯೇಸುವೆಂದು ಅವನು ಕೇಳಿ, ದಾವೀದನ ಕುಮಾರನೇ ಯೇಸುವೆ, ನನ್ನನ್ನು ಕರುಣಿಸು ಎಂದು ಕೂಗಿಕೊಳ್ಳುವುದಕ್ಕೆ ಪ್ರಾರಂಭಿಸಿದನು. ಅನೇಕರು ಸುಮ್ಮನಿರು ಎಂದು ಅವನನ್ನು ಗದರಿಸಲು ಅವನು, ದಾವೀದನ ಕುಮಾರನೇ ನನ್ನನ್ನು ಕರುಣಿಸು ಎಂದು ಮತ್ತಷ್ಟು ಕೂಗಿಕೊಂಡನು.
ಆಗ ಯೇಸು ನಿಂತು ಅವನನ್ನು ಕರೆಯಿರಿ ಅನ್ನಲು ಅವರು ಆ ಕುರುಡನನ್ನು ಕರೆದು, ಧೈರ್ಯವಿರಲಿ, ಏಳು, ನಿನ್ನನ್ನು ಕರೆಯುತ್ತಾನೆ ಅಂದರು. ಅವನು ತನ್ನ ಹೊದಿಕೆಯನ್ನು ತೆಗೆದುಹಾಕಿ ತಟ್ಟನೆ ಎದ್ದು, ಅವನು ತನ್ನ ಹೊದಿಕೆಯನ್ನು ಏನಂತೆ ಅವನೇನ್ ಮಾಡಿದಂತೆ, ಥ್ರೋಯಿಂಗ್ ಹಿಸ್ ಕ್ಲೋಕ್ ಅಸೈಡ್. ಅವನು ತನ್ನ ಹೊದಿಕೆಯನ್ನು, ನನ್ನ ಹೊದಿಕೆ ಬಗ್ಗೆ ನೆಕ್ಸ್ಟ್ ಮಾತಾಡ್ತೀನಿ, ಇದಕ್ಕೆ ರಿಲೇಟೆಡ್ ಇದೆ ಅದು. ಈಗ ನೋಡ್ತೇವೆ, ಸೆಕೆಂಡ್ ಟೈಮ್ ಯೇಸು ಆರ್ಕ್ ಎಲ್ಲಿಗೆ ಎಂಟರ್ ಆಗ್ತದೆ? ಜೆರಿಕೋಗೆ. ಫಸ್ಟ್ ಟೈಮ್ ನೋಡ್ತೇವೆ ಜೆರಿಕೋಗೆ. ಈಗ ಯೇಸು ಬರ್ತಿದ್ದಾನೆ, ಆರ್ಕ್, ಜೀಸಸ್ ಇಸ್ ಆರ್ಕ್. ಯೇಸು ಜೆರಿಕೋಗೆ ಈಗ ಎಂಟರ್ ಆಗ್ತಿದ್ದಾನೆ. ಯೇಸು ನೋಡ್ತೇವೆ ಆರ್ಕ್ ಮುಂದೆ ಹೋಗುವಾಗ ಏನಾಯ್ತು ಅಂತ ಹೇಳಿದ್ರೆ, ಜೆರಿಕೋ ವಾಲ್ ಎಲ್ಲ ಮನುಷ್ಯ ಹೋಗುವಾಗ ಬಿದ್ದು ಹೋಯ್ತು. ಈಗ ಈ ಆರ್ಕ್ ಜೀಸಸ್ ನ್ಯೂ ಕವನೆಂಟ್ ನಲ್ಲಿ ಯೇಸು ಜೆರಿಕೋಗೆ ಬಂದಾಗ ಏನಾಯ್ತು? ದಾರಿಯ ಮಗ್ಗುಲಲ್ಲಿ ಯಾರಿದ್ದಾನೆ? ಜೆರಿಕೋದಲ್ಲಿ. ನಾನು ಹೇಳಿದೆ ಜೆರಿಕೋಗೆ ಯಾಕೆ? ಜೆರಿಕೋದಲ್ಲಿ ಏನಿದೆ? ಶಾಪ ಇದೆ, ಕರ್ಸ್ ಇದೆ. ಕರ್ಸ್ ಅದು ಸಿಟಿ, ಕರ್ಸ್ಡ್ ಸಿಟಿ ಅದು. ಯಾಕಂತ ಹೇಳಿದ್ರೆ ಜೋಶ್ವನು ಆ ವಾಲ್ ಬಿದ್ದ ನಂತರ ಒಂದು ಆಜ್ಞೆಯನ್ನು ಕೊಡ್ತಿದ್ದಾನಲ್ಲಿ 26ನೇ ವಚನದಲ್ಲಿ ಹೇಳ್ತಿದ್ದಾನೆ, ಯಾರಾದ್ರೂ ಇದನ್ನು ರೀಬಿಲ್ಡ್ ಮಾಡಿದ್ರೆ, ಈ ಸಿಟಿಗೆ ಯಾರಾದ್ರೂ ಡೋರ್ ಇಟ್ರೆ, ಬಾಗಿಲಿಟ್ರೆ, ಅದಕ್ಕೆ ಅಸ್ಥಿವರಾಗಿದೆ, ಕಿರಿಯ ಮತ್ತು ಹಿರಿಯ ಮಗನವನು ಏನಾಗ್ತಾನೆ? ಸಾಯ್ತಾನೆ. ಕರ್ಸ್. ಆ ಸಿಟಿಯನ್ನು ರೀಬಿಲ್ಡ್. ಈಗ ದೇವರು ಅದನ್ನು ಏನ್ ಮಾಡಿದೆ? ಡಿಸ್ಟ್ರಾಯ್ ಮಾಡಿದ್ದಾನೆ. ದೇವರು ಡಿಸ್ಟ್ರಾಯ್ ಮಾಡಿದ್ರೆ ಯಾರಾದ್ರೂ ಅದನ್ನು ರೀಬಿಲ್ಡ್ ಮಾಡಲಿಕ್ಕೆ ಆಲೋಚನೆ ಮಾಡಿದ್ರೆ ಅಲ್ಲಿ ಏನ್ ಬರ್ತದೆ? ಫ್ಯಾಮಿಲಿ ಒಳಗೆ ಡೆತ್ ಬರ್ತದೆ. ಆದ್ರಿಂದ ನಾವಿಲ್ಲಿ ನೋಡ್ತಿದ್ದೇವೆ, ಬಹುಶಃ ನಾನು ಆಲೋಚನೆ ಮಾಡ್ತೇನೆ, ಇಲ್ಲಿ ಬಾರ್ತಿಮಾಯನ ತಂದೆ, ಅವನ ಹೆಸರೇನು? ಅಲ್ಲಿ ಓದ್ಕೊಳ್ಳಿ, 46ನೇ ವಚನ. ತಿಮಾಯನ ಮಗನಾದ ಬಾರ್ತಿಮನ್. ತಿಮಾಯ ಅವನ ಹೆಸರಿನ ಅರ್ಥ, ಇಬ್ರು ಅರ್ಥ ಏನಂತ ಹೇಳಿದ್ರೆ ಇಂಪ್ಯೂರ್ ಎಂಬುದಾಗಿ. ಇಂಪ್ಯೂರ್ ಎಂಬುದಾಗಿ ಆ ಹೆಸರಿನ ಅರ್ಥ. ಇವನ ತಂದೆ, ಇವನ ಫ್ಯಾಮಿಲಿ ಬಹುಶಃ ಆ ಜೆರಿಕೋ ವಾಲ್ ರೀಬಿಲ್ಡ್ ಮಾಡುವುದ ಕೆಲಸದಲ್ಲಿ ಕೈ ಜೋಡಿಸಿರ್ಬೋದು. ಆ ಫ್ಯಾಮಿಲಿಗೆ ಕರ್ಸ್ ಬಂದಿದೆ. ಆ ಒಂದು ಫ್ಯಾಮಿಲಿ ಮೇಲೆ ಏನ್ ಬಂದಿದೆ? ಕರ್ಸ್ ಬಂದದ್ರಿಂದ ತಿಮಾಯನ ಮಗನಾದ ಬಾರ್ತಿಮನಿಗ ಬ್ಲೈಂಡ್ ಆಗಿದ್ದಾನೆ. ಬ್ಲೈಂಡ್ ಆಗಿಕೊಂಡು ದಾರಿಯ ಮಗುಲಲ್ಲಿ ಅವನು ಭಿಕ್ಷೆ ಬೇಡ್ತಿದ್ದಾನೆ. ಈಗ ಆರ್ಕ್ 2ನೇ ಸಲ ಎಂಟರ್ ಆಗುವಾಗ ಏನಾಯ್ತು? ದೇವರ ವಾಕ್ಯದಲ್ಲಿ ನಾವು ನೋಡ್ತಿದ್ದೇವೆ, ಆ ಆರ್ಕ್ ಬಂದಾಗ ಏನಾಯ್ತು ಅಂತ ಹೇಳಿದ್ರೆ ಹೀಲಿಂಗ್ ಆಯ್ತು. ಬಾರ್ತಿಮಯನ್ ಹೇಳ್ತಿದ್ದಾನೆ, ಯೇಸು ಹೇಳ್ತಾನೆ, ಬಾ, ಯೇಸು ನಿನ್ನನ್ನು ಕರೀತಾನೆ. ಅವನು ತಟ್ಟನೆ ಎದ್ದು ತನ್ನ ಹೊದಿಕೆಯನ್ನು ಆತನು ಏನ್ ಮಾಡಿದಂದ್ರೆ ಬಿಸಾಡಿ ಯೇಸುವಿನ ಬಳಿಗೆ ಹೋದ. ಯೇಸು ಅವನನ್ನು ಏನ್ ಮಾಡಿದ ಅಂತ ಹೇಳಿದ್ರೆ ಹೀಲ್ ಮಾಡಿದ. ಇವತ್ತು ಆರ್ಕ್ ನಮ್ಮ ಒಳಗೆ ಬರುವಾಗ, ನಮ್ಮ ಮನೆ ಒಳಗೆ ಬರುವಾಗ ಡೆವಿಲ್ನ ಕಾರ್ಯ ಡಿಸ್ಟ್ರಾಯ್ ಆಗ್ತದೆ. ಆಮೇಲೆ ಆರ್ಕ್ ವಿಲ್ ಡಿಸ್ಟ್ರಾಯ್ ದ ಪ್ಲಾನ್ಸ್ ಆಫ್ ದ ಎನಿಮಿ, ವರ್ಕ್ ಆಫ್ ದ ಎನಿಮಿ. ಎರಿಕ ಕೋಡೆಯನ್ನು ಡಿಸ್ಟ್ರಾಯ್ ಮಾಡಿತು ಆರ್ಕ್. ಇವತ್ತು ಆರ್ಕ್ ಜೀಸಸ್. ಯಾವಾಗ ಜೀಸಸ್ ನಮ್ಮ ಮನೆಯಲ್ಲಿದ್ದಾನೆ, ಯಾವಾಗ ಜೀಸಸ್ ನಮ್ಮೊಟ್ಟಿಗಿದ್ದಾನೆ, ನಮ್ಮ ಪ್ರಾಣದಲ್ಲಿ ಜೀಸಸ್ ಇರುವಾಗ, ಯೇಸು ಬಂದದೇನು? ಮನುಷ್ಯ ಕುಮಾರನು ಸೈತನ ಕಾರ್ಯಗಳನ್ನು ಲಯ ಮಾಡೋದಕ್ಕೋಸ್ಕರ ಬಂದಿದ್ದಾನೆ. ಯೇಸು ಕ್ರಿಸ್ತನು ಸೈತನ ಕಾರ್ಯವನ್ನು ಲಯ ಮಾಡೋದಕ್ಕೋಸ್ಕರ ಬಂದಿದ್ದಾನೆ. ನಾನಿದೆ ಫಸ್ಟ್ ಡಿವೈನ್ ಪ್ರೊಟೆಕ್ಷನ್. ಈ ಕಮ್ಯುನಲ್ಲಿ ನಾವು ರಿಮೆಂಬರ್ಸ್ ಮಾಡಬೇಕು, ಯೇಸುವಿನ ರಕ್ತ ನಮಗೆ ಸುರಿಸಲ್ಪಟ್ಟಿದೆ. ನಾನು ನನ್ನ ಫ್ಯಾಮಿಲಿಯನ್ನು ನೀನು ಯೇಸುವಿನ ಬ್ಲಡ್ ಇಂದ ಕವರ್ ಮಾಡುವಾಗ ಯಾವ ಸೈತನ ದುಷ್ಟ ಶಕ್ತಿ ನಮ್ಮ ಮಕ್ಕಳನ್ನು ಟಚ್ ಮಾಡ್ಲಿಕ್ಕೆ ಆಗೋದಿಲ್ಲ, ನಮ್ಮ ಮನೆಯನ್ನು ಟಚ್ ಮಾಡ್ಲಿಕ್ಕೆ ಆಗೋದಿಲ್ಲ. ನನ್ನ ಫೈನಾನ್ಸ್ ಅನ್ನು, ನನ್ನ ಬಿಸ್ನೆಸ್ ಅನ್ನು ನಾನು ಯೇಸುವಿನ ಬ್ಲಡ್ ಇಂದ ಕವರ್ ಮಾಡುವಾಗ ಡಿವೈನ್ ಪ್ರೊಟೆಕ್ಷನ್ ಇದೆ. ಅದು ರಿಮೆಂಬರ್ಸ್ ನಾವು ಮಾಡ್ತಿದ್ದೇವೆ ಈ ಲಾರ್ಡ್ ಸಫರ್ ನಲ್ಲಿ. ದ ಪವರ್ ಆಫ್ ದ ಕಮ್ಯುನಿಯನ್, ದ ಬ್ಲೆಸ್ಸಿಂಗ್ ಆಫ್ ದ ಕಮ್ಯುನಿಯನ್. ನಂಬರ್ 1 ಇಸ್ ಡಿವೈನ್ ಪ್ರೊಟೆಕ್ಷನ್. ಸೆಕೆಂಡ್ ಇಸ್ ಡಿವೈನ್ ಹೀಲಿಂಗ್. 23-25 ವಚನ ಓದ್ಕೊಳ್ಳಿ. 23 ಎಕ್ಸೋಡಸ್ ಚಾಪ್ಟರ್ 23 ವರ್ಸ್ 25 and 26. ನಿಮ್ಮ ದೇವರಾದ ಯೆಹೋವನೊಬ್ಬನನ್ನೇ ಆರಾಧಿಸಬೇಕು, ಆಗ ಆತನು ನಿಮ್ಮ ಅನ್ನಪಾನಗಳನ್ನು ನಿಮ್ಮ ಅನ್ನಪಾನಗಳನ್ನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಆತನ ಏನ್ ಮಾಡ್ತಾನೆ? ಬ್ಲೆಸ್ ಮಾಡ್ತಾನೆ. ನೋಡಿ, ಇಲ್ಲಿ ಪಸ್ಕಾ ಆಚರಿಸಿದ ನಂತರ ಅವರಿಗೆ ಪ್ರೊಟೆಕ್ಷನ್ ಸಿಕ್ಕಿತ್ತು, ಎನಿಮಿ ಅವರನ್ನು ಟಚ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಎರಡನೇದಾಗಿ ನಾವು ನೋಡ್ತೇವೆ, ದೇವರು ಹೇಳ್ತೇನೆ, ನಾನು ನಿಮ್ಮ ಫುಡ್ ಅನ್ನು ಏನ್ ಮಾಡ್ತೇನೆ? ಬ್ಲೆಸ್ ಮಾಡ್ತೇನೆ. ನಾನು ನಿಮ್ಮ ಅನ್ನಪಾನಗಳನ್ನು ಬ್ಲೆಸ್ ಮಾಡ್ತೇನೆ. ವಿಮೋಚನಾ ಕಾಂಡ 23, 25 ಮತ್ತು 26ನೇ ವಚನ ದೇವರ ವಾಕ್ಯ ಹೇಳ್ತದೆ, ನಾನು ನಿಮ್ಮನ್ನು ಬ್ಲೆಸ್ ಮಾಡ್ತೇನೆ, ನಿಮ್ಮ ಅನ್ನಪಾನಗಳನ್ನು ಬ್ಲೆಸ್ ಮಾಡ್ತೇನೆ. ಎಸ್, ಓದ್ಕೊಳ್ಳಿ.
ನಿಮ್ಮೊಳಗೆ ಯಾವ ವ್ಯಾಧಿಯು ಉಂಟಾಗದಂತೆ ನಿಮ್ಮ ಮಾಡುವೆನು. ಒಳಗೆ ಯಾವ ವ್ಯಾಧಿಯು ಉಂಟಾಗದಂತೆ ಮಾಡುವನು. ಸೆಕೆಂಡ್ ಬ್ಲೆಸ್ಸಿಂಗ್, ಐ ವಿಲ್ ಟೇಕ್ ಅವೇ ಸಿಕ್ನೆಸ್ ಫ್ರಮ್ ಅಮಾಂಗ್ ಯು, ಅಮಾಂಗ್ ಯುವರ್ ಫ್ಯಾಮಿಲಿ. ಆಮೇಲೆ ಹೇಳ್ಬೋದಾ? I will take away sickness. When Ark entered the second time, entered the Jericho, ಬಾರ್ತಿಮಯ ಹೀಲಾದ, ಕರ್ಸ್ ಹೋಯ್ತು. ಇದನ್ನು ಏನ್ ರಿಮೆಂಬರ್ಸ್ ಮಾಡ್ತೇವೆ? ಕ್ರೈಸ್ಟ್ ಹ್ಯಾಸ್ ರಿಡೀಮ್ಡ್ us from the curse of the law. ಕ್ರಿಸ್ತನು ಧರ್ಮಶಾಸ್ತ್ರದ ಶಾಪದಿಂದ ನಮ್ಮನ್ನು ಬಿಡಿಸಿದ್ದಾನೆ. ಈ ಲಾಸ್ ಟೇಬಲ್ ನಮಗೆ ಜ್ಞಾಪಕ ಮಾಡ್ತದೆ. ಕ್ರಿಸ್ತನ ಪ್ರೀತಿಯನ್ನು ಜ್ಞಾಪಕ ಮಾಡ್ತದೆ. ಕ್ರಿಸ್ತನ ಮರಣ ಪುನರುತ್ಥಾನದಲ್ಲಿ ಸಿಕ್ಕಿದಂತ ಬ್ಲೆಸ್ಸಿಂಗ್ ನಮ್ಮನ್ನು ಶಾಪದಿಂದ ಆತನು ವಿಮೋಚಿಸಿದ್ದಾನೆ. ಈಗ ನೋಡಿ, ದೇವರ ವಾಕ್ಯ ಹೇಳ್ತದೆ, ನಿಮ್ಮೊಳಗೆ ಯಾವ ವ್ಯಾಧಿ ಉಂಟಾಗದಂತೆ ನಾನು ಮಾಡುವೆನು. ಓಲ್ಡ್ ಟೆಸ್ಟಿಮೆಂಟ್ನಲ್ಲಿ ಅನೇಕರು ಕೆಲವು ಶಾಲ್ಗಳನ್ನ ಹಾಕ್ತಿದ್ರು. ಸ್ಯಾಕ್ ಕ್ಲಾತ್ ಹೇಳ್ತದೆ ಅದಕ್ಕೆ. ಸ್ಯಾಕ್ ಕ್ಲಾತ್ ಗೊತ್ತಲ್ಲ, ಗೋಣಿತಟ್ಟು. ಅವರಿಗೆ ಆಪ್ಷನ್ ಇರಲಿಲ್ಲ ಓಲ್ಡ್ ಟೆಸ್ಟಿಮೆಂಟ್ನಲ್ಲಿ. ಅವ್ರಿಗೇನಾದ್ರೂ ಸ್ಯಾಡ್ ಆದ್ರೆ ಸ್ಯಾಕ್ ಕ್ಲಾತ್ ರೆಪ್ರೆಸೆಂಟ್ ಸ್ಯಾಡ್ನೆಸ್, ಸಿನ್, ಡಿಪ್ರೆಷನ್, ಎಂಗ್ಸೈಟಿ, ಡಿಫೀಟ್. ಸ್ಯಾಕ್ ಕ್ಲಾತ್. ಈಗ ಈ ಬಾರ್ತಿಮಯನು ಏನ್ ಮಾಡ್ತಾನೆ? ಶಾಲ್ ಅನ್ನು ತೆಗೆದುಹಾಕಿಕೊಂಡು, ಯಾಕೆ ಶಾಲ್ ಹಾಕಿಕೊಂಡು ಹೋಗ್ಲಿಲ್ಲ? ಚಳಿ ಅಲ್ವಾ ತುಂಬಾ, ಅದೇ ಶಾಲ್ ಹಾಕೊಂಡು. ಯೇಸ್ವಾಮಿ ಕರೆದಾಗ ಈ ಶಾಲ್ ಏನು ರೆಪ್ರೆಸೆಂಟ್? ಇದು ಸಿಕ್ನೆಸ್. ಐ ಆಮ್ ಬ್ಲೈಂಡ್ ತೋರಿಸ್ತದೆ ಹೋಗುವವರಿಗೆ. ಇಸ್ರೇಲ್ ಅಲ್ಲಿ ಒಂದು ಶಾಲ್ ಇತ್ತು, ಸಿಕ್ನೆಸ್ಗೆ ಒಂದು ಶಾಲ್. ಸಿನ್ ಮಾಡಿದಾಗ ಒಂದು ಶಾಲ್ ಓದಿಕೊಳ್ಬೇಕು, ಆಗ ತೋರಿಸ್ತದೆ ಇವನೇನ್ ಮಾಡಿದಾನೆ, ಪಾಪ ಮಾಡಿದ್ದಾನೆ, ಇವನು ಸಿಕ್ಕಿದ್ದಾನೆ. ಅದಕ್ಕೋಸ್ಕರ ಈ ಶಾಲ್ ಅನ್ನು ಅವನು ಏನ್ ಮಾಡ್ತಾನೆ? ಆ ಒಂದು ಬಿಸಾಡಿಕೊಂಡು ಯೇಸುವಿನೊಟ್ಟಿಗೆ ಹೋಗ್ತಾನೆ. ಇದು ನನಗಿನ್ನು ಬೇಡ, ಯಾಕೆ ಯೇಸು ನನ್ನನ್ನು ಕರೀತಿದ್ದಾನೆ. ಆಮೇಲೆ ಯೇಸು ನನ್ನನ್ನು ಕರೀತಿದ್ದಾನೆ. ಇಲ್ಲಿ ನಾವು ನೋಡ್ತೇವೆ ಆ ಒಂದು ಸ್ಯಾಕ್ ಕ್ಲಾತ್. ಡೆವಿಲ್ಸ್, ನಾನು ಹೇಳೋದು ಸೈಟನ್ ಸ್ಯಾಕ್ ಕ್ಲಾತ್, ಡೆವಿಲ್ಸ್ ಸ್ಯಾಕ್ ಕ್ಲಾತ್. ಇವತ್ತು ಕೂಡ ನಾವು ಆ ಕ್ಲೋತ್ ಅನ್ನು ಹಾಕ್ತೇವೆ. ಸ್ಯಾಡ್. ಬೈಬಲ್ ಸೇಸ್ ರಿಜಾಯ್ಸ್ ಇನ್ ದ ಲಾರ್ಡ್ ಆಲ್ವೇಸ್. ಆಮೇನ್. ದ ಜಾಯ್ ಆಫ್ ದ ಲಾರ್ಡ್ ಇಸ್ ಅವರ್ ಸ್ಟ್ರೆಂತ್. ನಿಮ್ಮ ದುಃಖ ಹೋಗಿ ನಿಮಗೆ ಏನ್ ಬರ್ತದೆ? ಆನಂದ ಬರ್ತದೆ. ಮತ್ತೆ ಯಾಕೆ ನಾವು ಸ್ಯಾಡ್? ಇದರಲ್ಲಿ ನೆನಪು ಮಾಡಿಕೊಳ್ಳುವ. ಜಾಯ್, ರಿಜಾಯ್ಸ್ ಇನ್ ದ ಲಾರ್ಡ್ ಆಲ್ವೇಸ್. ಯೋಸೆಫನು ಹಾಕ್ಲಿದ. ಯೋಸೆಫನಲ್ಲ, ಯಾಕೋಬನ ಸ್ಯಾಕ್ ಕ್ಲೋತ್ ಹಾಕಿದ. ಯಾಕೆ? ಅವನಿಗೆ ಬಂದು ಮಕ್ಕಳು ಹೇಳ್ತಾರೆ, ನಿನ್ನ ಮಗನಲ್ಲಿ ಪ್ರಯಾಣದಲ್ಲಿ ಏನ್ ಮಾಡಿದ್ರು? ದುಷ್ಟ ಮೃಗಗಳು ಕೊಂದಾಕಿದ್ರು. ಇವರೇ ಸ್ವಲ್ಪ ಬ್ಲಡ್ ಅನ್ನೆಲ್ಲ ಅದಕ್ಕೆ ಚಿಮುಕಿಸಿ ಏನ್ ಮಾಡಿದ್ರು? ತಂದು ಅವನಿಗೆ ತೋರಿಸಿದ್ರು. ಆಗ ಅವನೇನ್ ಮಾಡಿದ? ಅವನ ಬಟ್ಟೆಯನ್ನು ತೆಗೆದುಕೊಂಡು ಗೋಣಿ ತಟ್ಟನ್ನು ಹಾಕಿಕೊಂಡು ಬಹು ದಿವಸದವರೆಗೆ ಅತ್ತನು. ನೋಡಿ, ಜೆನೆಸಿಸ್ 37:34 ಓದ್ಕೊಳ್ಳಿ. ಜೆನೆಸಿಸ್ 37:34. ನಾನು ಮುಗಿಸ್ತೇನೆ. 37:34. ಜೆನೆಸಿಸ್ 37:34. ತನ್ನ ಬಟ್ಟೆಗಳನ್ನು ಹರಿದುಕೊಂಡು ನಡುವಿನ ಮೇಲೆ ಗೋಣಿತಟ್ಟು ಸುತ್ತಿಕೊಂಡು ತನ್ನ ಮಗನಿಗಾಗಿ ಬಹುದಿನಗಳವರೆಗೂ ಹಂಬಲಿಸುತ್ತಿದ್ದನು. ನೋಡಿ, ಸ್ಯಾಕ್ ಕ್ಲೋತ್ ಏನಂತದೆ? ಮೌನ್, ಡಿಪ್ರೆಷನ್, ಸ್ಯಾಡ್ನೆಸ್, ಡಿಫೀಟ್, ಸಿನ್, ಪಾಪವನ್ನು ತೋರಿಸೆ. ಆದ್ರೆ ಇವತ್ತು ಈ ಟೇಬಲ್ ನಲ್ಲಿ ನಾವು ರಿಮೆಂಬರ್ಸ್ ಮಾಡುವಾಗ ನಮಗೆ ಮೊದಲಾಗಿ ಬ್ಲೆಸ್ಸಿಂಗ್ಸ್ ಅಂದ್ರೆ ಪಾಪದ ಕ್ಷಮಾಪಣೆ ಸಿಕ್ಕಿದೆ. ಆಮೇಲೆ ಈಗ ನಾವು ಆ ಸ್ಯಾಕ್ಲೋತ್ ಹಾಕೋದಿಲ್ಲ, ಸಿನ್ನರಲ್ಲ ನಾವು. ಪಾಪದಿಂದ ನಮಗೆ ಕ್ಷಮಾಪಣೆ ಸಿಕ್ಕಿದೆ. ಇಲ್ಲಿ ದೇವರ ವಾಕ್ಯ ಹೇಳ್ತೆ, ತನ್ನ ಬಟ್ಟೆಗಳನ್ನು ಹರಿದುಕೊಂಡು ಅವನೇನಾಯ್ದ? ಯಾವ ಬಟ್ಟೆನಾಗಿದ? ಗೋಣಿತಟ್ಟು ಏನು ತೋರಿಸಿದೆ? ಸಮಥಿಂಗ್. ಇಲ್ಲಿ ಏನೋ ನಡೆದಿದೆ ಈ ಮನೆಯಲ್ಲಿ, ಘಟನೆ. ಈ ಮನೆಯಲ್ಲಿ ಏನೋ ಆಗಿದೆ. ಈ ಗೋಣಿತಟ್ಟು ಹಾಕಿದಾಗ ಏನಾಗ್ತದೆ? ಓ, ಇಲ್ಲಿ ಏನೋ ಗೋಳಾಡ್ತಿದ್ದಾರೆ, ಅಳ್ತಿದ್ದಾರೆ. ಏನೋ ಆಕ್ಸಿಡೆಂಟ್ ಆಗಿರ್ಬೇಕು, ಏನೋ ಸಾವಾಗಿರ್ಬೇಕು, ಏನು ನಷ್ಟ ಆಗಿರ್ಬೇಕು. ಅವನು ಬಹು ದಿವಸದವರೆಗೆ ಅತ್ತನು. ಎರಡನೇದಾಗಿ ಗೋಣಿತಟ್ಟು ಹಾಕಿದ್ದ ನೋಡ್ತೇವೆ. ಮೊರ್ದೆಕಾಯ್, ಎಸ್ತರ್ ಚಾಪ್ಟರ್ 4:1. ಎಲ್ಲ ಹಾಮಾನನು ಯಹೂದ್ಯರನ್ನು ಕೊಲ್ಬೇಕೆಂಬುದಾಗಿ ಆತನು ಆಲೋಚನೆ ಮಾಡಿದಾಗ ಮೊರ್ದೆಕಾಯ್ ಏನು ಮಾಡಿದ? 4:1. ಎಸ್ತರ್ 4:1. ಮೊರ್ದೆಕೈಯು ನಡೆದದನ್ನೆಲ್ಲ ಕೇಳಿದಾಗ ಬಟ್ಟೆಗಳನ್ನು ಹರಕೊಂಡು ಗೋಣಿತಟ್ಟನ್ನು ಕಟ್ಟಿಕೊಂಡು ಬೂದಿಯನ್ನು ಹಾಕಿಕೊಂಡು ಪಟ್ಟಣದ ಮಧ್ಯದಲ್ಲಿ ಹೋಗುತ್ತಾ ದುಃಖಾತಿಶಯದಿಂದ ಗೋಳಾಡಿ. ಇದು ದುಃಖದ ಸೂಚನೆ. ಸ್ಯಾಕ್ ಕ್ಲಾತ್ ರೆಪ್ರೆಸೆಂಟ್ ಏನದು?
ದುಃಖ, ವರಿ, ಡಿಪ್ರೆಷನ್, ಎಂಗ್ಸೈಟಿ, ಸೋರೋ, ಡಿಫೀಟ್. ಅದು ದುಃಖದ ಸ್ಯಾಕ್ಲೋತ್, ಗೋಣಿತಟ್ಟು. ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲಿ ಅವರು ಹಾಕಿಕೊಳ್ತಿದ್ರು, ಆದ್ರೆ ನ್ಯೂ ಟೆಸ್ಟ್ಮೆಂಟ್ ನಾವು ಕೂಡ ಹಾಕಬೇಕು ಗೋಣಿತಟ್ಟು. ಗೋಣಿತಟ್ಟು ಗೊತ್ತಲ್ಲ, ಗೋಣಿತಟ್ಟು ಗನ್ನಿ ಬ್ಯಾಗ್, ಅದನ್ನ ಹಾಕ್ತಿದ್ರು. ಡರ್ಟಿ, ಅದು ಫಿಲ್ದಿ ರ್ಯಾಗ್, ಹೊಳೆಯ ಬಟ್ಟೆ. ಮೂರನೇದಾಗಿ ಅವರು ಪಾಪ ಮಾಡಿದಾಗ ಅವರು ಗೋಣಿತಟ್ಟು ಹಾಕ್ತಿದ್ರು. ಡ್ಯಾನಿಯಲ್ ಚಾಪ್ಟರ್ 9 verse 3 to 5. ಡ್ಯಾನಿಯಲ್ ಚಾಪ್ಟರ್ 9 verse 3 to 5. ಡ್ಯಾನಿಯಲ್ ಚಾಪ್ಟರ್ 9 3 to 5. ಎಪ್ಪತ್ತೆಂದು ತಿಳಿದು ಉಪವಾಸವಿದ್ದು ಗೋಣಿತಟ್ಟು ಸುತ್ತಿಕೊಂಡು ಬೂದಿ ಬಳಿದುಕೊಂಡು ಕರ್ತನಾದ ದೇವರ ಕಡೆಗೆ ಮುಖವೆತ್ತಿ ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ನಿರತನಾದನು. ಯಾಕೆ? ನನ್ನ ದೇವರಾದ ಯೆಹೋವನಿಗೆ ಹೀಗೆ ಪಾಪವನ್ನರಿಕೆ ಮಾಡಿ ಭಿನ್ನವಿಸಿದನು. ಸ್ಟಾಕ್. ನನಗೆ ಹೇಳ್ತೇನೆ, 3 ಜನರು ಹಾಕಿದ್ದು ಬಹಳ ಮಂದಿ ಇದ್ದಾರೆ. ಸ್ಯಾಕ್ ಕ್ಲೋತ್ ಹಾಕಿದ್ದನ್ನು ನಾವು ನೋಡಿದ್ದೇವೆ. ಸ್ಯಾಕ್ ಕ್ಲೋತ್ ಏನನ್ನು ತೋರಿಸ್ತದೆ? ಏನು ತೋರಿಸ್ತದೆ? ಸಿನ್, ಸೋರೋ, ಡಿಫೀಟ್, ಡಿಸ್ಕರೇಜ್ಮೆಂಟ್, ಡಿಪ್ರೆಷನ್, ಸಿಕ್ನೆಸ್. Come on, church. You shall know the truth and truth will set you free. ಇದು ಏನು ಸತ್ಯವನ್ನು ತೋರಿಸ್ತಂದ್ರೆ ನಮಗೆ ಕರ್ತನು ಇವತ್ತು ಬಿಡುಗಡೆಯನ್ನು ಕೊಟ್ಟಿದ್ದಾನೆ. ರಿಮೆಂಬರ್ಸ್ ವಾಟ್ ಕ್ರೈಸ್ಟ್ ಹಸ್ ಡನ್ ಫಾರ್ ಅಸ್ ಆನ್ ದ ಕ್ಯಾಲ್ವರಿ. ಕ್ರಿಸ್ತನ್ ಏನನ್ನು ಮಾಡಿದಾನೆ ಶಿಲುಬೆಲೆ, ಅದನ್ನು ಜ್ಞಾಪಕ ಮಾಡಿಕೊಳ್ಳಿ. ಇದು ನೀನು ತಿಳಿದಿದ್ದರಲ್ಲಿ ಪಾಲು ತೆಗೆದುಕೊಳ್ಳುವಾಗ ಇದರಲ್ಲಿ ಗ್ರೇಟ್ ಬ್ಲೆಸ್ಸಿಂಗ್ ಇದೆ, ಇದರಲ್ಲಿ ಗ್ರೇಟ್ ಪವರ್ ಇದೆ. ಅದಕ್ಕೆ ದೇವರವಾಗಿ ಅಯೋಗ್ಯರಾಗಿ ಪಾಲು ತೆಗೆದು ಬಹು ಮಂದಿ ನಿಮ್ಮಲ್ಲಿ ರೋಗಿಗಳೇ ಆಗಿದ್ದಾರಂತೆ. ಬಹು ಮಂದಿ ಸಾಯ್ತಾರೆ ಅಯೋಗ್ಯರಾಗಿ, ಅನ್ವರ್ದಿಯಾಗಿ ನೀವು ಪಾಲು ತೆಗೆದುಕೊಳ್ಳಿ. ಯಾಕಂದ್ರೆ ಇದರ ಇಂಪಾರ್ಟೆನ್ಸ್ ನಿಮಗೆ ಗೊತ್ತಿಲ್ಲ. ಇದು ಸುಮ್ಮನೆಯ ಸೂಪರ್ ಮಾರ್ಕೆಟ್ ಇಂದ ಒಂದು ದ್ರಾಕ್ಷಾರಸ ತಂದ್ರು ಇಟ್ಟರು ರೊಟ್ಟಿ ಆಗೇನದು? ನೋ, ಇದು ಪವಿತ್ರ ಸಂಸ್ಕಾರ. ಇದೇನಾಗಿದೆ? ಇದು ಪವಿತ್ರವಾದ ಸಂಸ್ಕಾರ. ಆತನ ಜ್ಞಾಪಕಾರ್ಥವಾಗಿ ನಾವು ಮಾಡಿಕೊಳ್ತೇವೆ ಈ ರೊಟ್ಟಿಯನ್ನು. ಆದ್ರಿಂದ ಈಗ ಸಿನ್ನರಾಗಿ ನಾವು ನೋಡಿ, ಓಲ್ಡ್ ಟೆಸ್ಟಮೆಂಟ್ ಅಲ್ಲಿ ಗೋಣಿತಟ್ಟು ಹಾಕ್ಬೇಕಿತ್ತು, ನಾವೀಗ ಗೋಣಿತಟ್ಟು ಹಾಕಿಕೊಳ್ಳುವ ಅವಶ್ಯಕತೆ ಇಲ್ಲ. ದೇವರ ವಾಕ್ಯ ಹೇಳ್ತದೆ ನೀತಿಯ ವಸ್ತ್ರ ನಮಗೆ ಕೊಟ್ಟಿದ್ದಾನೆ. ರೋಬ್ ಆಫ್ ರೈಚಸ್ನೆಸ್, ಗಾರ್ಮೆಂಟ್ ಆಫ್ ಸಾಲ್ವೇಷನ್ ನಮಗೆ ಕೊಟ್ಟಿದ್ದಾನೆ. ಆದ್ರಿಂದ ದೇವರ ವಾಕ್ಯ ಹೇಳ್ತದೆ ಇವತ್ತು ನಾವು ಆ ಬಟ್ಟೆಯನ್ನು ತೆಗೆದು ಬಿಸಾಡಿದ್ದೇವೆ, ಆ ಸ್ಯಾಕ್ಲೋತ್ ನಾವು ಬಿಸಾಡಿಕೊಂಡು ಕರ್ತನ ಮುಂದೆ ನಾವು ನೀತಿಯ ವಸ್ತ್ರವನ್ನು ಧರಿಸಿಕೊಂಡು ಬರ್ತೇವೆ. ಯಾಕಂದ್ರೆ ಇಬ್ರಿಯ ಪತ್ರಿಕೆ ದೇವರ ವಾಕ್ಯ ಹೇಳ್ತದೆ ಆತನು ನಮ್ಮ ಪಾಪಗಳನ್ನು ಆತನ ಜ್ಞಾಪಕದಲ್ಲಿ ಇಟ್ಟುಕೊಳ್ಳುವುದಿಲ್ಲ. ಆಮೇನ್. ನಮ್ಮ ಪಾಪಗಳನ್ನ ಅದನ್ನು ಕ್ಷಮಿಸಿ ನಮಗೆ ನೀತಿಯ ವಸ್ತ್ರವನ್ನು ಧರಿಸಿದ್ದಾನೆ. ಮತ್ತು ದೇವರ ವಾಕ್ಯ ಹೇಳ್ತದೆ ರಕ್ಷಣೆಯ ವಸ್ತ್ರವನ್ನು ನಮಗೆ ಕೊಟ್ಟಿದ್ದಾನೆ. ಆದ್ರೆ ಇವತ್ತು ನಾವು ದೇವರ ಮಕ್ಕಳಾಗಿದ್ದೇವೆ. ನಾವು ಬೌಳ್ಳಿ ಆತನ ಕೃಪೆ ಸಿಂಹಾಸನ ಮುಂದೆ ಬರ್ತೇವೆ. ಯೇಸು ಕ್ರಿಸ್ತ ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ದಾರಿ ಆತನ ಶರೀರದ ಮೂಲಕ ಈ ಬಾಡಿ. ದೇವರ ವಾಕ್ಯ ಓದ್ಕೊಳ್ಳಿ 10:21, ಇಬ್ರಿಯ 10:21. ದೇವರ ಮನೆಯ ಮೇಲೆ ಅಧಿಕಾರಿಯಾಗಿರುವ ಶ್ರೇಷ್ಠನಾದ ಯಾಜಕನು ನಮಗಿದ್ದಾನೆ. ಆದ ಕಾರಣ ನೀನು ಅಪರಾಧಿ ಎಂದು ನಮ್ಮ ಮನಸ್ಸು ನಮಗೆ ಸಾಕ್ಷಿ ಹೇಳದಂತೆ ನಾವು ಹೃದಯವನ್ನು ಪ್ರೋಕ್ಷಿಸಿಕೊಂಡು ದೇಹವನ್ನು ತಿಳಿನೀರಿನಿಂದ ತೊಳೆದುಕೊಂಡು ಪರಿಪೂರ್ಣವಾದ ನಂಬಿಕೆಯುಳ್ಳವರಾಗಿಯೂ 19ನೇ ವಚನ 19 ಓದ್ಕೊಳ್ಳಿ. ಹೀಗಿರುವಲ್ಲಿ ಸಹೋದರರೇ, ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ, ಜೀವವುಳ್ಳ ಹೊಸ, ಈಗ ನ್ಯೂ ಟೆಸ್ಟ್ಮೆಂಟ್ ಅಲ್ವಾ? ಈಗ ಲಾ ನಲ್ಲಿ ಇದ್ದೇವೆ ನಾವು. ಓಲ್ಡ್ ಟೆಸ್ಟ್ಮೆಂಟ್ ನಲ್ಲಿ ಸ್ಯಾಕ್ ಕ್ಲಾತ್ ಆಗ್ಲಿಕ್ಕೆ ಕರ್ಸ್ ನಲ್ಲಿ ಇದ್ದೇವಾ? ಕರ್ಸ್ ಇದೆಯಾ? ಕರ್ಸ್ ನಲ್ಲಿ ಇದ್ದೇವಾ? ಕರ್ಸ್ ಇದೆ ಸ್ಯಾಕ್ ಕ್ಲಾತ್. ಸಿನ್ ಇದ್ರೆ ಸ್ಯಾಕ್ ಕ್ಲಾತ್, ಸ್ಯಾಡ್ ಇದ್ರೆ ಸ್ಯಾಕ್ ಕ್ಲಾತ್. ಆದ್ರೆ ಇಲ್ಲಿ ನಮಗೆ ಕ್ರಿಸ್ತನು ಏನು ಮಾಡಿದ್ದಾನೆ ಇದು ಜ್ಞಾಪಕ ಮಾಡಿಕೊಳ್ತೇವೆ. ಆತನ ರಕ್ತ ಏನು? ದೇವರ ವಾಕ್ಯ. ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸದಾರಿ ಆತನ ರಕ್ತದ ಮೂಲಕ, ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ಹೇಗೆ?
ಮೋಸ್ಟ್ ಹೋಲಿ ಪ್ಲೇಸ್ ಬೈ ದ ಬ್ಲಡ್ ಆಫ್ ಜೀಸಸ್. ಆ ಪರಿಶುದ್ಧವಾದ ಸ್ಥಳಕ್ಕೆ ಓಲ್ಡ್ ಟೆಸ್ಟ್ಮೆಂಟ್ ನಲ್ಲಿ ಎಂಟ್ರಿ ಇರಲಿಲ್ಲ, ಈಗ ನಮಗೆ ಎಂಟ್ರಿ ಇದೆ. ಯಾಕೆಂದ್ರೆ ಸಾಲ್ವೇಷನ್ ಆಗಿದೆ. ಆಮೇಲೆ ರೋಬ್ ಆಫ್ ರೈಚಸ್ನೆಸ್ ನಾವು ಧರಿಸಿಕೊಂಡಿದ್ದೇವೆ. ನೀತಿಯ ವಸ್ತ್ರ, ರಕ್ಷಣೆಯ ವಸ್ತ್ರವನ್ನು ನಾವು ಧರಿಸಿಕೊಂಡಿದ್ರಿಂದ ನಾವೀಗ ಕರ್ತನ ಸಮ್ಮುಖಕ್ಕೆ ಹೋಗ್ತೇವೆ. ಸಿನ್ ಕಾನ್ಷಿಯಸ್ ಅಲ್ಲ, ರೈಚಸ್ ಕಾನ್ಷಿಯಸ್. ನಾವೀಗ ದೇವರ ಮಕ್ಕಳಾಗಿದ್ದೇವೆ. ಯೇಸುವಿನ ಬ್ಲಡ್ ನಮ್ಮ ಎಲ್ಲ ಪಾಪವನ್ನು ತೊಳೆದು ನಮ್ಮನ್ನು ಏನು ಮಾಡಿದೆ ಅಂತ ಹೇಳಿದ್ರೆ ಶುದ್ಧ ಮಾಡಿದೆ. ಈಗ ಸಿಕ್ನೆಸ್ ಬಗ್ಗೆ ನಾನು ಹೇಳಿದೆ. ದೇವರ ವಾಕ್ಯ ಹೇಳ್ತದೆ, ನಾನು ನಿಮ್ಮ ಅನ್ನಪಾನಗಳನ್ನು ಆಶೀರ್ವಾದ ಮಾಡ್ತೇನೆ, ನಿಮ್ಮ ಮಧ್ಯದಲ್ಲಿ ಯಾವ ವ್ಯಾಧಿ ಉಂಟಾಗದಂತೆ ಮಾಡೋಣ. ಆ ಸ್ಯಾಕ್ಲೋತ್ ಈಗ ಬೇಡ. ಈಗ ನಾವು ಯಾವ ಸ್ಯಾಕ್ಲೋತ್ ಅನ್ನು ಧರಿಸ್ತೇವೆ ಅಂತ ಹೇಳಿದ್ರೆ ನೀತಿಯ ವಸ್ತ್ರ. ಸೈತಾನ ಏನ್ ಮಾಡ್ತಿದ್ದಾನಂದ್ರೆ ಅದನ್ನೇ ನಮಗೆ ತರ್ತಾನೆ. ಇನ್ನು ಸ್ಯಾಕ್ಲೋತ್ ಹಾಕುವಾಗ ಏನಾಗ್ತದೆ, ಸೈತಾನನಿಗೆ ಖುಷಿ ಆಗ್ತದೆ. ನಾವು ಡಿಸ್ಕರೇಜ್ ಆಗುವಾಗ, ನಾವು ಡಿಪ್ರೆಸ್ ಆಗುವಾಗ, ನಾವು ದುಃಖದಲ್ಲಿರುವಾಗ, ನಾವು ಮನಮರೆಗೆ ಹೋದಾಗ, ಅದಕ್ಕೆ ದೇವರ ವಾಕ್ಯ ಹೇಳ್ತಾರೆ, ರಿಜಾಯ್ಸ್, ರಿಜಾಯ್ಸ್, ದ ಲಾರ್ಡ್ ಹ್ಯಾಸ್ ಡನ್ ಗ್ರೇಟ್ ಥಿಂಗ್ಸ್ ಇನ್ ಯುವರ್ ಲೈಫ್. ಆಮೆನ್. ರಿಜಾಯ್ಸ್, ದ ಲಾರ್ಡ್ ಹ್ಯಾಸ್ ಡನ್ ಗ್ರೇಟ್ ಥಿಂಗ್ಸ್ ಇನ್ ಯುವರ್ ಲೈಫ್. ಸಾಲ್ವೇಷನ್, ರೈಚಸ್ನೆಸ್, ಪೀಸ್, ಜಾಯ್. ಈ ಟೇಬಲ್ ನಮಗೆ ಜ್ಞಾಪಕ ಮಾಡ್ತದೆ. ವಿಕ್ಟ್ರಿ, ಸೌಂಡ್ ಆಫ್ ವಿಕ್ಟ್ರಿ, ಸೌಂಡ್ ಆಫ್ ಸೆಲೆಬ್ರೇಷನ್, ಇದು ನಮಗೆ ಜ್ಞಾಪಕಕ್ಕೆ ಕೊಡ್ತದೆ. ನಂತರ ದೇವರ ವಾಕ್ಯ ಹೇಳ್ತದೆ, ನಿಮಗೆ ಪೂರ್ಣ ಆಯುಷನ್ನು ಕೊಡ್ತೇನೆ. 26ನೇ ವಚನ ಹೇಳ್ತದೆ, 23, 26, ಐ ವಿಲ್ ಗಿವ್ ಯು ಎ ಲಾಂಗ್ ಲೈಫ್. ಆಮೇಲೆ ನಾನು ನಿಮಗೆ ಲಾಂಗ್ ಲೈಫ್ ಅನ್ನು ಕೊಡ್ತೇನೆ. ವಚನ ಓದ್ಕೊಳ್ಳಿ, 23, 26. ನಿಮ್ಮ ದೇಶದಲ್ಲಿ ಗರ್ಭಸ್ರಾವವಾಗಲಿ ಬಂಜೆತನವಾಗಲಿ ಇರುವುದೇ ಇಲ್ಲ, ನಿಮಗೆ ಸಂಪೂರ್ಣವಾದ ಆಯುಸ್ಸನ್ನು ಕೊಡುವೆನು. ಎಕ್ಸೋಡಸ್ 23, 26 ಏನಂತ ದೇವರ ವಾಕ್ಯ ಹೇಳ್ತದೆ, ನಿಮಗೆ ನಾನು ಲಾಂಗ್ ಲೈಫ್ ಅನ್ನು ಕೊಡ್ತೇನೆ. ಐ ವಿಲ್ ಗಿವ್ ಯು ಲಾಂಗ್ ಲೈಫ್. ಸಂಪೂರ್ಣವಾದ ಆಯುಷನ್ನು ಅಲ್ವಾ. ಐ ವಿಲ್ ಗಿವ್ ಎ ಫುಲ್ ಲೈಫ್ ಸ್ಪ್ಯಾನ್. ನಾನು ನಿಮಗೆ ಪೂರ್ಣ ಆಯುಷನ್ನು ಕೊಡ್ತೇನೆ. ಇವತ್ತು ನೀವು ಬೈ ಫೇತ್ ಇದರಲ್ಲಿ ಪಾಲು ತೆಗೆದುಕೊಳ್ಳೋದಾದ್ರೆ ಇದು ಟ್ರುತ್. ಆಮೇಲೆ ನೀವು ಸ್ಯಾಡ್ ಆಗಿರುವಂಥ ಅವಶ್ಯಕತೆ ಇಲ್ಲ, ನೀವು ಡಿಪ್ರೆಷನ್ ಅಲ್ಲಿ ಇರುವಂಥ ಅವಶ್ಯಕತೆ ಇಲ್ಲ, ನೀವು ಎಕ್ಸೈಟ್ ಅಲ್ಲಿ ಇರುವಂಥ ಅವಶ್ಯಕತೆ ಇಲ್ಲ. ನೋ ಮೋರ್ ಡಿಪ್ರೆಷನ್, ನೋ ಮೋರ್ ಸ್ಯಾಡ್ನೆಸ್. ಈಗ ಆ ಗೋಣಿ ತೊಟ್ಟು ನಮಗೆ ಬೇಡ, ಅದು ಫಿಲ್ಕಿ ರ್ಯಾಟ್, ಅದೇನಂದ್ರೆ ಹೊಳೆಯ ಬಟ್ಟೆ ಆಗಿದೆ. ಈಗ ದೇವರ ವಾಕ್ಯ ಹೇಳ್ತದೆ, ದೇವರು ನಮಗೆ ಕೊಟ್ಟಂತ ವಸ್ತ್ರ ಯಾವುದು? ರೋಬ್ ಆಫ್ ರೈಚಸ್ನೆಸ್ ಧರಿಸಿಕೊಂಡು ನಾವು ಆತನನ್ನು ವರ್ಷಿಪ್ ಮಾಡ್ತಿದ್ದೇವೆ. ಕೊನೆಯದಾಗಿ ದೇವರ ವಾಕ್ಯ ಹೇಳ್ತದೆ, 30ನೇ ವಚನದಲ್ಲಿ ಹೇಳ್ತದೆ, 30ನೇ, ಐ ವಿಲ್ ಬ್ರಿಂಗ್ ಯು ಇನ್ಹೆರಿಟೆನ್ಸ್, ಐ ವಿಲ್ ಬ್ರಿಂಗ್ ಯು ಇನ್ಕ್ರೀಸ್. ಓದಿಕೊಳ್ಳಿ 30ನೇ ವಚನ. ನೀವು ಅಭಿವೃದ್ಧಿಯಾಗಿ ಇಸ್ರೇಲ್ಗೆ ದೇವರು ಹೇಳ್ತಿದ್ದಾನೆ, ನೀವು ಗುಲಾಮರಾಗಿದ್ರಿ, ನೀವು ಬಿಟ್ಟಿ ಕೆಲಸ ಮಾಡ್ತಿದ್ರಿ, ನೀವು ಸಫರ್ ಆಗ್ತಿದ್ರಿ, ನೀವು ಸೋರೋದಲ್ಲಿದ್ರಿ, ನೀವು ಕಷ್ಟದಲ್ಲಿದ್ರಿ. ಯಾವಾಗ ಪಾಸ್ ಓವರ್ ಆಯ್ತು, ಪಸ್ಕದ ಕುರಿ ಕೊಯ್ಯಲ್ಪಟ್ಟಿತ್ತು, ಅಲ್ಲಿಂದ ದೇವರ ವಾಕ್ಯ ಹೇಳ್ತದೆ, ಈಗ ನೀವೇನಾಗ್ತೀರಿ? ಇನ್ಕ್ರೀಸ್ ಆಗ್ತೀರಿ. ಯು ಹ್ಯಾವ್ ಇನ್ಕ್ರೀಸ್ಡ್. ನೀವೇನಾಗ್ತೀರಿ? ನೀವು ಅಭಿವೃದ್ಧಿಯಾಗಿ ದೇಶದೆಲ್ಲ ತುಂಬಿಕೊಳ್ತೀರಿ. ನಾನು ನಿಮಗೆ ಏನು ಕೊಡ್ತೇನೆ ಅಂತ ಹೇಳಿದ್ರೆ ಇನ್ಹೆರಿಟೆನ್ಸ್ ಅನ್ನು ಕೊಡ್ತೇನೆ. ನಾನು ನಿಮ್ಮನ್ನು ಇನ್ಕ್ರೀಸ್ ಮಾಡ್ತೇನೆ, ನಾನು ನಿಮ್ಮನ್ನು ಏನು ಮಾಡ್ತೇನೆ? ಬ್ಲೆಸ್ ಮಾಡ್ತೇನೆ. ಇದು ಈ ಒಂದು ರಾತ್ರಿ ಭೋಜನದ ಲಾರ್ಡ್ ಸಫರ್ನ ಟ್ರುತ್ ಆಗಿದೆ.